ಇನ್ಯಾರು ಹೋಗಿದೆ ಹಿಂದುಗಡೆ. Thank you for this wonderful moments, my Lord. Let the moments we are spending with you, my Lord, be fruitful and not futile. Bless all the participants, my Lord, who are to join. Please see that, my Lord, they will join and bless, my Lord. Bless the servant of the servant, my Lord. Be with her. Guide her and lead her, my Lord. Let the words she speak be yours and not hers. Lord, help us to understand the words that she speaks, my Lord, your words, and help us to apply to our day-to-day lives. Especially pray for Pastor M. Raju and his family. Please be with him, lead him and guide him, my Lord. Pour your wisdom for him, my Lord. Strengthen him as he's striving hard, my Lord, to bring many more souls to your feet. Also pray for Savita, my Lord. My Lord, please be with her. Fulfill her desires, my Lord, and strengthen her too. Once again, Lord, I submit myself and the entire congregation, Lord, to your mighty hands. We pray in the precious name of Jesus Christ. Amen. Amen. ನಮ್ಮನ್ನು ಪ್ರಾರ್ಥನೆಯಲ್ಲಿ ಮುನ್ನಡೆಸಿದ ಹಿರಿಕರಾದ ಪ್ರೇಮ್ನಾಥ್ ಕೋಲ್ಕರ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಬೋಧಕರಾದ ಎಂ ರಾಜುರವರು ವಿಶೇಷ ಗೀತೆಗಳನ್ನೇ ದೇವರನ್ನ ಕೊಂಡಾಡುವಂತವರಾಗಿದ್ದಾರೆ. ವಂದನೆಗಳು ಸಹೋದರಿ. ನಮ್ಮ ಸಭಾ ಸಂಗೀತಗಳಲ್ಲಿ 296ನೇ ಸಂಗೀತವನ್ನ ನಾನು ಹಾಡ್ತೇನೆ. ಅತ್ಯಂತ ಪ್ರಿಯ ಯೇಸು ನಿನ್ನ ನಾಮ ಕೊಂಡಾಡುವೆ. ಅತ್ಯಂತ ಪ್ರಿಯ ಯೇಸು ನಿನ್ನ ನಾಮ ಕೊಂಡಾಡುವೆ, ನನ್ನೇಸಾಗಿ ಪ್ರೀತಿಸಿದ್ದಿ, ನಿನ್ನನ್ನೇ ಸೇವಿಸುವೆ. ಅತ್ಯಂತ ಪ್ರಿಯ ಯೇಸು ನಿನ್ನ ನಾಮ ಕೊಂಡಾಡುವೆ, ನನ್ನೇಸಾಗಿ ಪ್ರೀತಿಸಿದ್ದಿ, ನಿನ್ನನ್ನೇ ಸೇವಿಸುವೆ. ದೇವಾದಿ ದೇವಾನಾಗಿ ಸರ್ವವೈಭವದೋಳ್ವಸಿಸಿದಿ, ದೇವದೂತರು ಕೊಂಡಾಡಿದಾಗ್ಯೂ ನಂಗಾಗಿ ತ್ಯಜಿಸಿ ಬಂದಿ. ದೇವಾದಿ ದೇವಾನಾಗಿ ಸರ್ವವೈಭವದೋಳ್ವಸಿಸಿದಿ, ದೇವದೂತರು ಕೊಂಡಾಡಿದಾಗ್ಯೂ ನಂಗಾಗಿ ತ್ಯಜಿಸಿ ಬಂದಿ. ಅತ್ಯಂತ ಪ್ರಿಯ ಯೇಸು ನಿನ್ನ ನಾಮ ಕೊಂಡಾಡುವೆ, ನನ್ನೇಸಾಗಿ ಪ್ರೀತಿಸಿದ್ದಿ, ನಿನ್ನನ್ನೇ ಸೇವಿಸುವೆ. ಮಾನವರೂಪವ ತಾಳಿ ಕಷ್ಟ ಸಂಕಟ ಹಿಂಸೆಯನು ಎಷ್ಟಾಗಿ ಹಸಿದು ಬಾಯಾರಿ ನಂಗಾಗಿ ತಾಳಿಕೊಂಡಿ. ಮಾನವರೂಪವ ತಾಳಿ ಕಷ್ಟ ಸಂಕಟ ಹಿಂಸೆಯನು ಎಷ್ಟಾಗಿ ಹಸಿದು ಬಾಯಾರಿ ನಂಗಾಗಿ ತಾಳಿಕೊಂಡಿ. ಅತ್ಯಂತ ಪ್ರಿಯ ಯೇಸು ನಿನ್ನ ನಾಮ ಕೊಂಡಾಡುವೆ, ನನ್ನೇಸಾಗಿ ಪ್ರೀತಿಸಿದ್ದಿ, ನಿನ್ನನ್ನೇ ಸೇವಿಸುವೆ. ಕ್ರೂಜೆಯ ಮೇಲೆ ನನಗಾಗಿ ಸ್ವಪ್ರಾಣವಾರ್ಪಿಸಿದಿ, ಕಡು ಪಾಪಿ ನನಗಿದ್ದಾಗ್ಯೂ ನನ್ನನ್ನು ಪ್ರೀತಿಸಿದಿ. ಕ್ರೂಜೆಯ ಮೇಲೆ ನನಗಾಗಿ ಸ್ವಪ್ರಾಣವಾರ್ಪಿಸಿದಿ, ಕಡು ಪಾಪಿ ನನಗಿದ್ದಾಗ್ಯೂ ನನ್ನನ್ನು ಪ್ರೀತಿಸಿದಿ. ಅತ್ಯಂತ ಪ್ರಿಯ ಯೇಸು ನಿನ್ನ ನಾಮ ಕೊಂಡಾಡುವೆ, ನನ್ನೇಸಾಗಿ ಪ್ರೀತಿಸಿದಿ,
ನಿನ್ನನ್ನೇ ಸೇವಿಸುವೆ. ಕ್ರೂರ ಹಿಂಸೆಯಿಂದಾಗಿ ಸತ್ತು ಸಮಾಧಿ ಸೇರಿದೆ ನೀ. ಜಯವೀರನಾಗಿ ಎದ್ದು ಬಂದು ನನ್ನನ್ನು ರಕ್ಷಿಸಿದಿ. ಕ್ರೂರ ಹಿಂಸೆಯಿಂದಾಗಿ ಸತ್ತು ಸಮಾಧಿ ಸೇರಿದೆ ನೀ. ಜಯವೀರನಾಗಿ ಎದ್ದು ಬಂದು ನನ್ನನ್ನು ರಕ್ಷಿಸಿದಿ. ಅತ್ಯಂತ ಪ್ರಿಯ ಯೇಸು, ನಿನ್ನ ನಾಮ ಕೊಂಡಾಡುವೆ. ನನ್ನೆಷ್ಟಾಗಿ ಪ್ರೀತಿಸಿದಿ, ನಿನ್ನನ್ನೇ ಸೇವಿಸುವೆ. ಆಮೆನ್. ವಿಶೇಷ ಗೀತೆಯನ್ನ ಹಾಡಿದಂತಹ ಬೋಧಕರಿಗೆ ಧನ್ಯವಾದಗಳು. ಈ ಒಂದು ಸಮಯದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥನೆಯಲ್ಲಿ ದೈವಿಕ ಗಮನವನ್ನ ಬಡಿಸ್ತಕ್ಕಂತ ಸಮಯವಾಗಿದೆ. ಹಿರಿಕರಾದ ನಳಿನ ವೆಸ್ಲಿ ಅವರು ದೈವಿಕ ಮನ್ನವನ್ನ ಬಡಿಸುವಂತವರಾಗಿದ್ದಾರೆ. ಹಿರಿಕರನ್ನ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುವಂತವಳಾಗಿದ್ದೇನೆ. ಹಿರಿಕರೇ, ಇದು ನಿಮ್ಮ ಅಮೂಲ್ಯ ಸಮಯವಾಗಿದೆ. ವಂದನೆಗಳು ಸವಿತಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕಳೆದ ರಾತ್ರಿ ಎಲ್ಲ ನಮ್ಗೆ ವಿಶ್ರಾಂತಿ ಪಾಲಿಸಿಕೊಟ್ಟು ಮತ್ತೊಂದು ದಿನವನ್ನ ನಮ್ಮೆಲ್ಲರ ಜೀವನದಲ್ಲಿ ಸೇರಿಸಿದ್ದಾನೆ. ಕೂಡಿ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ಈ ಝೂಮ್ ಮಾಧ್ಯಮದ ಮೂಲಕವಾಗಿ ಮಧುರವಾದ ಆದರದ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಮುಖ್ಯವಾಗಿ ತುಂಬಾ ತಿಂಗಳುಗಳ ನಂತರ ಝೂಮ್ ಅಲ್ಲಿ ಮಾತಾಡುವ ಒಂದು ಅವಕಾಶ ಪಾಲಿಸಿಕೊಟ್ಟಂತ ಹಿರಿಯ ಬೋಧಕರಾಗಿರ್ತಕ್ಕಂಥ ಶ್ರೀಯುತ ಎಂ ರಾಜು ಅವರಿಗೂ ಹಾಗೂ ಕುಮಾರಿ ಸವಿತಾ ಅವರಿಗೂ ಕೂಡ ನಾನು ವಂದನೆಯನ್ನ ಸಲ್ಲಿಸುವಂತಳಾಗಿದ್ದೇನೆ. ದೇವರು ನಮ್ಮನ್ನ ಈ ದಿನವೆಲ್ಲ ನಡೆಸಲಿ. ಸಹೋದರ ಸಹೋದರಿಯರು ನಾವು ಮಾಡ್ತಕ್ಕಂಥ ಎಲ್ಲಾ ಕೆಲಸ ಕಾರ್ಯಗಳಿಗಿಂತ ಒಟ್ಟಾಗಿ ದೇವರನ್ನ ಸ್ತುತಿಸ್ತಕ್ಕಂಥ ಒಂದು ಸಮಯ ದೇವರಿಗೆ ಬಹಳ ಅತ್ಯಂತ ಮೆಚ್ಚುಗೆಯಾದಂತ ಒಂದು ಸಮಯ. ಈ ಒಂದು ಕಾರ್ಯಕ್ರಮದ ಮೂಲಕ ಒಂದು ಚಿಕ್ಕ ಗುಂಪಾಗಿ ನಾವೆಲ್ಲರೂ ಕೂಡ ಇವತ್ತು ದೇವರ ವಾಕ್ಯವನ್ನ ಕಲಿಯುವ, ದೇವರ ವಾಕ್ಯವನ್ನ ಧ್ಯಾನ ಮಾಡುವ ಒಂದು ಅವಕಾಶ. ಅದಕ್ಕಾಗಿ ಮತ್ತೊಂದು ಆವತ್ತಿ ಸ್ತೋತ್ರವನ್ನ ಸಲ್ಲಿಸ್ತಾ ಇದ್ದೇನೆ. ಈ ದಿನ ನಾನು ಒಬ್ಬ ರಾಜನ ಬಗ್ಗೆ ಒಂದು ಕ್ಯಾರೆಕ್ಟರ್, ಆತನ ಬಗ್ಗೆ ನಾವು ಎರಡು ಪೂರ್ವಕಾಲ ವೃತ್ತಾಂತ 14ನೇ ಅಧ್ಯಾಯ 1ರಿಂದ 15ನೇ ವಚನದಲ್ಲಿ ಆತನ ಬಗ್ಗೆ ಕೊಟ್ಟಿದೆ. ಆತ ಬೇರೆ ಯಾರು ಅಲ್ಲ, ಈ ಯಹೂದ್ಯದ 3ನೆಯ ಒಂದು ಅರಸನಾಗಿರ್ತಕ್ಕಂಥ ಆಸನು. ಇವತ್ತು ಆಸನು ಯಾವ ರೀತಿಯಲ್ಲಿ ದೇವರಲ್ಲಿ ಇರ್ತಕ್ಕಂಥ ಒಬ್ಬ ನಾಯಕನು, ದೇವರಲ್ಲಿ ಇರುವ ನಾಯಕರ ಒಂದು ಗುಣಲಕ್ಷಣಗಳು, ದೇವರಲ್ಲಿ ಇರುವ ನಾಯಕರು ಹೇಗೆ ಇರ್ತಾರೆ ಅಂತಕ್ಕಂಥದ್ದನ್ನ ಆಸನ ಬಗ್ಗೆ ಬೈಬಲಲ್ಲಿ ಕೊಟ್ಟಿರ್ತಕ್ಕಂಥ ಕೆಲವು 6 ವಿಚಾರಗಳನ್ನ ನಿಮ್ಮ ಮುಂದೆ ಹಂಚ್ಕೊಳ್ಬೇಕು ಅಂತ ಹೇಳಿ ನಾನು ಪ್ರಯತ್ನವನ್ನ ಮಾಡಿದ್ದೀನಿ. ಇಲ್ಲಿ ಇಸ್ರಾಯೇಲ್ ದೇಶ ಈ ದಾವೀದನು ಈ ಸೊಲೊಮೋನನ ತನಕ ಒಂದೇ ಭಾಗವಾಗಿ ಆಳ್ತಾ ಇತ್ತು. ಸೊಲೊಮೋನನ ನಂತರ ಸೊಲೊಮೋನನ ಮಗನಾಗಿರ್ತಕ್ಕಂಥ ರಹಬಾಮನು ಆಳ್ವಿಕೆಯ ಸಮಯದಲ್ಲಿ ಇದು ಇಬ್ಬಾಗವಾಗಿ ಭಾಗ ಆಗೋದು ನಮ್ಮೆಲ್ಲರೂ ಕೂಡ ಗೊತ್ತಿದೆ. ಇಲ್ಲಿ ದಕ್ಷಿಣ ಮತ್ತೆ ಉತ್ತರ, ಈ ಉತ್ತರದಲ್ಲಿ ಇಸ್ರಾಯೇಲ್ ಜನಾಂಗವು ಆಳ್ತಾ ಇದ್ರೆ, ದಕ್ಷಿಣದಲ್ಲಿ ಯಹೂದ್ಯರು ಈ ಒಂದು ರಾಜ್ಯಭಾರವನ್ನ ಆಳ್ತಾ ಇರ್ತಕ್ಕಂಥದ್ದನ್ನ ನೋಡ್ತಾ ಇದ್ವಿ. ಈ ಯಹೂದದ ಒಬ್ಬ 3ನೆಯ ರಾಜ ಆಸನು. ಇಲ್ಲಿ ಆಸನ ಬಗ್ಗೆ ಮುಖ್ಯವಾಗಿ ಇಲ್ಲಿ ಒಂದು ಅರಸು 15ನೇ ಅಧ್ಯಾಯ 11ನೇ ವಚನ ಈ ರೀತಿ ಹೇಳ್ತಾ ಇದೆ. ಇವನು ಅಂತ ಹೇಳುವಾಗ ಆಸನು ತನ್ನ ಪೂರ್ವಿಕನಾದ ದಾವೀದನಂತೆ ಯೆಹೋವನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿ ನಡೆದನು. ಇಲ್ಲಿ ಬೈಬಲ್ ಆಸನ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಈತನು ಒಬ್ಬ ಒಳ್ಳೆಯ ರಾಜನಾಗಿ, ಅದು ಹೇಗೆ, ಇವರ ಪೂರ್ವಿಕರಂತೆ. ಇವನ ಪೂರ್ವಿಕರು ದಾವೀದನ ಬಗ್ಗೆ ನಾವು ಬೈಬಲಲ್ಲಿ ನಾವು ತುಂಬಾ ನೋಡಿದೀವಿ. ದಾವೀದನ ಬಗ್ಗೆ ಸ್ವತಃ ದೇವರೇ ಈತನು ನನ್ನ ಹೃದಯಕ್ಕೆ ಹತ್ತಿರವಾದಂತವನು, ನನ್ನ ಮೆಚ್ಚುಗೆಯಾದ ಮಗನು ಅಂತ ಹೇಳ್ತಕ್ಕಂಥ ಒಂದು ವಿಚಾರವನ್ನ ಕೇಳಿದೀವಿ. ಈತನು ದಾವೀದನ ರೀತಿಯಲ್ಲಿ, ಅಂದ್ರೆ ಇಲ್ಲಿ ದಾವೀದನು ಆಸನಿಗೆ ತಾತ ಆಗ್ಬೇಕಾಗಿದೆ. ಈ ಒಬ್ಬ ಮೊಮ್ಮಗ ಇವನು.
ಆಸನು ಮೊಮ್ಮಗನಾಗಿದ್ದಾನೆ. ದಾವೀದನ ರೀತಿಯಲ್ಲಿ ಇಲ್ಲಿ ಆಸನು ದೇವರಿಗೆ ಮೆಚ್ಚುಗೆಯಾಗಿ ನಡೆದು ಅಂತ ಹೇಳಿ ಸ್ವತಃ ಬೈಬಲ್ ಆಸನ ಬಗ್ಗೆ ಹೇಳ್ತಾ ಇದೆ. ಹಾಗಿದ್ರೆ ಆಸನು ಮಾಡಿದಂಥ ಒಂದು ಗುಣಲಕ್ಷಣಗಳು, ಆಸನಲ್ಲಿ ಇರ್ತಕ್ಕಂಥ ಗುಣಲಕ್ಷಣಗಳು, ಆಸನು ಮಾಡಿದಂಥ ಕೆಲಸ ಕಾರ್ಯಗಳು ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಈ 2 ಪೂರ್ವಕಾಲ ವೃತ್ತಾಂತ 14ನೇ ಅಧ್ಯಾಯ 1-15ನೇ ವಚನದ ತನಕ ನಾವು ಆತನ ಒಂದು ಕ್ಯಾರೆಕ್ಟರ್ ಏನಿದೆ, ಆತನ ಒಂದು ಗುಣಲಕ್ಷಣಗಳು ಏನಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ 14ನೇ ಅಧ್ಯಾಯ 1 ಮತ್ತು 2ನೇ ವಚನವು ಆಸನ ಬಗ್ಗೆ ಈ ರೀತಿ ಹೇಳ್ತಾ ಇದೆ. ಅಬೀಯನು ಪಿತೃಗಳ ಬಳಿಗೆ ಸೇರಲು ಅವನ ಶವವನ್ನು ದಾವೀದ ನಗರದಲ್ಲಿ ಸಮಾಧಿ ಮಾಡಿದರು. ಅವನಿಗೆ ಬದಲಾಗಿ ಅವನ ಮಗನಾದ ಆಸನು ಅರಸನಾದನು. ಇವನ ಕಾಲದಲ್ಲಿ ದೇಶದಲ್ಲಿ 10 ವರುಷ ಸಮಾಧಾನವಿತ್ತು. ಆಸನು ತನ್ನ ದೇವರಾದ ಯೆಹೋವನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿಯೂ ನೀತಿವಂತನಾಗಿಯೂ ನಡೆದನು. ಇಲ್ಲಿ ಆಸನ ಬಗ್ಗೆ ಇಲ್ಲಿ ಕೂಡ ಹೇಳ್ತಾ ಇದೆ, ಆತನು ಯೆಹೋವನ ದೃಷ್ಟಿಯಲ್ಲಿ, ದೇವರ ದೃಷ್ಟಿಯಲ್ಲಿ. ನಾವು ಎಷ್ಟೋ ಸಂದರ್ಭದಲ್ಲಿ ಅನ್ಕೊಳ್ತೀವಿ, ನಾವು ಮಾಡೋ ಕೆಲಸ ನಮಗೆ ಸರಿ, ನಾವು ಮಾಡ್ತಾ ಇರ್ತಕ್ಕಂಥದ್ದು ನಾವೇ ಸರಿ ಅಂತಕ್ಕಂಥ ಒಂದು ಭಾವನೆಯಲ್ಲಿ ನಾವು ಬದುಕ್ಬಿಡ್ತೀವಿ. ಆದರೆ ಎಷ್ಟೋ ಸಂದರ್ಭದಲ್ಲಿ ಮನುಷ್ಯರಾಗಿರ್ತಕ್ಕಂಥ ನಮ್ಮಗಳ ಆಲೋಚನೆಗಳು, ನಮ್ಮ ದೃಷ್ಟಿಯಲ್ಲಿ ನಾವು ತುಂಬ ತಪ್ಪುಗಳು ನಡೀತಾ ಇದೆ. ಆದರೆ ಇದನ್ನ ನಾವು ಒಳ್ಳೆಯವರು ಕೆಟ್ಟವರು ಅಂತಕ್ಕಂಥ ಒಂದು ವಿಚಾರ ನಮ್ಗೆ ಅರ್ಥ ಆಗ್ಬೇಕು ಅಂತ ಹೇಳುವಾಗ, ದೇವರನ್ನ ಮುಂದೆ ಇಟ್ಟು ದೇವರ ಮಾತುಗಳನ್ನ, ದೇವರ ಮಾತು ಅಂತ ಹೇಳುವಾಗ ಬೈಬಲ್, ಸತ್ಯವೇದ, ಈ ಬೈಬಲ್ ಏನ್ ಹೇಳ್ತಾ ಇದೆ, ಆ ರೀತಿ ಇದೀವಾ ಇಲ್ವಾ ಅಂತಕ್ಕಂಥ ವಿಚಾರವನ್ನ ನಾವು ಮುಂದೆ ಇಟ್ಟು ನಮ್ಮನ್ನ ನಾವು ಪರೀಕ್ಷೆ ಮಾಡ್ಕೊಂಡಾಗ ನಾವೆಂಥ ಪಾಪಿಗಳು ಅಂತಕ್ಕಂಥದ್ದು ನಮ್ಗೆ ಅರ್ಥ ಆಗ್ಲಿಕ್ಕೆ ಹೋಗ್ತಾ ಇದೆ. ಹಾಗಾಗಿ ಇಲ್ಲಿ ಆಸನ ಬಗ್ಗೆ ಸ್ವತಃ ಬೈಬಲ್ ಹೇಳೋ ವಿಚಾರ ಅಂತ ಹೇಳುವಾಗ, ಈತನು ಯೆಹೋವನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿಯೂ ನೀತಿವಂತನಾಗಿಯೂ ನಡೆದನು. ಅಂದ್ರೆ ಇವನು ಏನ್ ಮಾಡ್ತಾ ಇದ್ನು ಅಂತ ಹೇಳುವಾಗ ಮುಂದಿನ ವಚನಗಳಲ್ಲಿ ಬರ್ತಾ ಇದೆ. ಮೊದಲನೇದಾಗಿ ಈತನು ದೇವರ ಆಜ್ಞೆಗಳಿಗೆ ವಿಧೇಯನಾದಂತ ಒಬ್ಬ ಮನುಷ್ಯನು. ಆತನ ಮುತ್ತಾತನಾಗಿರ್ತಕ್ಕಂಥ, ಆತನ ಹಿರಿಯರಾಗಿರ್ತಕ್ಕಂಥ ದಾವೀದನು ಯಾವ ರೀತಿ ದೇವರಿಗೆ ಒಂದು ಭಯಭಕ್ತಿಯಲ್ಲಿ ಆತನು ಮಾಡಿದ ತಪ್ಪನ್ನ ತಿದ್ದುಕೊಂಡು ಅವನ ಜೀವಮಾನ ಪರ್ಯಂತ ಅವುಗಳನ್ನ ಬಿಟ್ಟು ದೇವರೇ ಸ್ವತಃ ಒಳ್ಳೆಯ ವ್ಯಕ್ತಿ, ನನ್ನ ಹೃದಯಕ್ಕೆ ಹತ್ತಿರವಾದವನು ಅಂತ ಹೇಳಿಸ್ಕೊಂಡಿರುವ ರೀತಿಯಲ್ಲಿ ಆಸನು ಕೂಡ ಯೆಹೋವನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿ ಬೆಳೆದ್ನು ಅಂತ ಹೇಳುವಾಗ, ಆತನು ಈ ಒಂದು ಆಜ್ಞೆಗಳನ್ನ ಚಾಚು ತಪ್ಪದೆ ಕೈಗೊಂಡು ನಡೆದಂತ ವ್ಯಕ್ತಿ. ಇವತ್ತು ಯಾವಾಗ ಈ ಆಜ್ಞೆಗಳನ್ನ ಕೈಕೊಂಡು ನಡೆದಂತ ಈ ರಾಜ ಇವತ್ತು ತನ್ನ ಒಂದು ಅವಧಿಯಲ್ಲಿ, ತನ್ನ ಈ ಅರಸನ ಒಂದು ಅವಧಿಯಲ್ಲಿ ಆ ದೇಶದಲ್ಲಿ ಸಮಾಧಾನ ಇತ್ತು ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಬೈಬಲ್ ನಮ್ಗೆ ಹೇಳಲಿಕ್ಕೆ ಹೋಗ್ತಾ ಇದೆ. ಹಾಗಾಗಿ ಇದ್ರ ಮೂಲಕ ನಮ್ಗೆ ಮುಖ್ಯವಾಗಿ ಗೊತ್ತಾಗಬೇಕಾಗಿರ್ತಕ್ಕಂಥ ಒಂದು ವಿಚಾರ ಅಂತ ಹೇಳುವಾಗ, ಕ್ರೈಸ್ತರಾಗಿರ್ತಕ್ಕಂಥ ನಾವುಗಳು, ನಿಜವಾದ ಕ್ರೈಸ್ತೀಯರ ಒಂದು ಜೀವಿತವು ದೇವರ ಆಜ್ಞೆಗಳನ್ನ ಕೈಕೊಂಡು ನಡಿಬೇಕಾಗಿದೆ. ಯಾವಾಗ ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆಯುವಾಗ ಆತನಿಗೆ ಗೊತ್ತಾಯ್ತು, ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆಯೋದ್ರಿಂದ ಏನ್ ಪ್ರಯೋಜನ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ, ಆತನು ಈ ಧರ್ಮೋಪದೇಶ ಕಾಂಡ 12ನೇ ಅಧ್ಯಾಯ 28ನೇ ವಚನದಲ್ಲಿ ಕೂಡ ಈ ರೀತಿ ಹೇಳ್ತಾ ಇದೆ. ಧರ್ಮೋಪದೇಶ ಕಾಂಡ 12ನೇ ಅಧ್ಯಾಯ 28ನೇ ವಚನ, ನಾನು ಬೋಧಿಸುವ ಈ ಎಲ್ಲಾ ಆಜ್ಞೆಗಳಿಗೆ ನೀವು ಚೆನ್ನಾಗಿ ಕಿವಿಗೊಟ್ಟು ಅವುಗಳನ್ನು ಅನುಸರಿಸಿ ನಿಮ್ಮ ದೇವರಾದ ಯೆಹೋವನಿಗೆ ಒಳ್ಳೆಯದು ಯುಕ್ತವೂ ಆಗಿರುವುದನ್ನು ಮಾಡಿದರೆ ನಿಮಗೂ ನಿಮ್ಮ ಸಂತತಿಯವರಿಗೂ ಸದಾಕಾಲ ಶುಭ ಉಂಟಾಗುವುದು. ಇಲ್ಲಿ ಆಸನು ಅದು ಎಷ್ಟು ಚೆನ್ನಾಗಿ ದೇವರ ಒಂದು ಮಾತನ್ನ ಕೇಳಿ ಅದಕ್ಕೆ ವಿಧೇಯನಾದ್ನು ಅಂತ ಹೇಳುವಾಗ ಈ ವಾಕ್ಯ ನಮ್ಗೆ ಹೇಳ್ತಾ ಇದೆ. ಈ ವಾಕ್ಯ ಆತನ ಹೃದಯದಲ್ಲಿ ಇಲ್ಲಿ ತಟ್ಟಿರ್ತಕ್ಕಂಥ ವಿಚಾರವನ್ನ ನಾವು ನೋಡ್ಬೋದಾಗಿದೆ. ಆಸನು ಇಲ್ಲಿ ದೇವರ ದೃಷ್ಟಿಯಲ್ಲಿ ಒಳ್ಳೆಯವನಾಗಿ ನಡೆದನು ಅಂತ ಹೇಳುವಾಗ ಅವನಿಗೆ ಗೊತ್ತಿತ್ತು, ದೇವರ ಆಜ್ಞೆಗಳನ್ನ ನಾವು ಕೈಕೊಂಡು ನಡೆಯುವಾಗ ನಾವು ಮಾತ್ರ ಅಲ್ಲ, ನಮ್ಮ ಸಂತತಿಯವರು ಕೂಡ ಸದಾಕಾಲ ಅವ್ರಿಗೆ ಒಂದು ಶುಭವೇ ಆಗ್ತಾ ಇದೆ, ಒಂದು ಒಳ್ಳೇದೇ ಆಗ್ತಾ ಇದೆ, ಅವ್ರಿಗೆ ಯಾವ ಕೇಡು ಕೂಡ ಸಂಭವಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥ ಸತ್ಯವನ್ನ ಅರ್ಥ ಮಾಡಿಕೊಂಡಿರ್ತಕ್ಕಂಥ ಆಸನು ತನ್ನ ಈ ಒಂದು ಜೀವಿತದ ಅವಧಿಯಲ್ಲಿ ದೇವರಿಗೆ ವಿಧೇಯನಾಗಿ ನಡೆದನು. ವಿಧೇಯನಾಗಿ ನಡೆದಂತ ಒಂದು ಪ್ರಯುಕ್ತ ಅವನ ಒಂದು
ಜೀವಿತದಲ್ಲಿ ಆ ಒಂದು ಸಮಯದಲ್ಲಿ ಆ ದೇಶದಲ್ಲಿ ಸಮಾಧಾನ ಇತ್ತು ಅನ್ನೋದನ್ನ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಹಾಗಾಗಿ ಮುಖ್ಯವಾಗಿ ಕ್ರೈಸ್ತರು ಅಂತ ಹೇಳಿಸ್ಕೊಂಡಿರ್ತಕ್ಕಂಥ ನಾವುಗಳು ಮೊದಲು ದೇವರ ಒಂದು ಆಜ್ಞೆಗಳನ್ನ ಕೈಕೊಂಡು ನಡಿಬೇಕು. ಇದು ಆಪ್ಷನಲ್ ಅಂತೂ ಖಂಡಿತ ಅಲ್ಲ, ಇದು ಒಂದು ಮ್ಯಾಂಡೇಟರಿ, ಮನುಷ್ಯನ ಒಂದು ಪ್ರಯಾರಿಟಿ, ನಾವು ಮುಖ್ಯವಾಗಿ ಮಾಡ್ಬೇಕಾಗಿರ್ತಕ್ಕಂಥ ಕರ್ತವ್ಯ ಅಂತ ಹೇಳುವಾಗ ಕ್ರೈಸ್ತರಾಗಿರುವ ನಾವುಗಳು ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆಯುವಂತೆ ದೇವರು ನಮ್ಮನ್ನ ಇಲ್ಲಿ ನಡೆಸಿದಾಗ ನಾವು ಅದರ ಒಂದು ಫಲ, ಆಜ್ಞೆಗಳನ್ನು ಕೈಕೊಂಡು ನಡೆಯುವಾಗ ನಮ್ಮ ಕುಟುಂಬಗಳಲ್ಲಿ, ನಮ್ಮ ಸಭೆಗಳಲ್ಲಿ, ನಮ್ಮ ಸಮುದಾಯಗಳಲ್ಲಿ ನಮ್ಗೆ ಸಿಗ್ತಕ್ಕಂಥ ಒಂದು ಸಮಾಧಾನ ಏನು ಅನ್ನೋದನ್ನ ನಾವು ಅನುಭವಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ನಂತರ ಇಲ್ಲಿ ಎರಡನೇದಾಗಿ ನಾವು ನೋಡೋಣ. ಮೊದಲನೇದಾಗಿ ಆತನು ದೇವರ ಆಜ್ಞೆಗಳನ್ನ ಕೈಗೊಂಡು ನಡೆದು ಯೆಹೋವನ ದೃಷ್ಟಿಯಲ್ಲಿ ಒಳ್ಳೆಯದನ್ನೇ ಮಾಡಿದ್ನು. ಎರಡನೇದಾಗಿ ಆತನು ಏನ್ ಮಾಡಿದ್ನು ಅಂತ ಹೇಳುವಾಗ ಮುಂದಿನ ವಚನ ಹೇಳ್ತಾ ಇದೆ, ಇವನು ಅನ್ಯ ದೇವತೆಗಳ ಯಜ್ಞ ವೇದಿಗಳನ್ನು, ಪೂಜಾ ಸ್ಥಳಗಳನ್ನು ತೆಗೆದುಹಾಕಿ ಕಲ್ಲು ಕಂಬಗಳನ್ನು ಒಡೆಸಿ ಅಶೇರ ವಿಗ್ರಹ ಸ್ತಂಭಗಳನ್ನು ಕೆಡಿಸಿಬಿಟ್ಟು ಯೆಹೂದ್ಯರಿಗೆ ನೀವು ನಿಮ್ಮ ಪಿತೃಗಳ ದೇವರಾದ ಯೆಹೋವನನ್ನೇ ಆಶ್ರಯಿಸಿಕೊಂಡು ಧರ್ಮಶಾಸ್ತ್ರ ವಿಧಿಗಳನ್ನು ಕೈಗೊಳ್ಳಿರಿ ಎಂದು ಆಜ್ಞಾಪಿಸಿದನು. ಇಲ್ಲಿ ಎರಡನೇದಾಗಿ ಆತನು ಅಶೇರ ವಿಗ್ರಹಗಳನ್ನ ಎಲ್ಲವನ್ನ ಹೊಡೆದು ಹಾಕಿದ್ನು ಅಂತ ಹೇಳುವಾಗ ಇಲ್ಲಿ ಈ ದೇವರ ಜೊತೆಗಿನ ಒಂದು ಸಂಬಂಧದಿಂದ ಯಾವ್ಯಾವ ಕಾರ್ಯಗಳು ಅಥವಾ ಯಾವ ಯಾವ ವಿಚಾರಗಳು ನಮ್ಮಿಂದ ದೂರ ಮಾಡುತ್ತೋ, ದೂರ ಮಾಡ್ತಕ್ಕಂಥ ಎಲ್ಲಾ ರೀತಿಯ ಆ ಒಂದು ಕಾರ್ಯಗಳನ್ನ, ಆ ಒಂದು ಸಂಬಂಧಗಳನ್ನ ಆತನು ಸಂಪೂರ್ಣವಾಗಿ ತ್ಯಜಿಸಿ ಬಿಟ್ನು. ಅದೆಲ್ಲವನ್ನ ಕೂಡ ಇಲ್ಲಿ ಒಡೆದು ಹಾಕುದ್ನು. ಇಲ್ಲಿ ಮುಂದೆ ನಾವು ನೋಡ್ತಾ ಇದೀವಿ, ಆತನ ತಾಯಿ ಹತ್ರನೂ ಕೂಡ ಯಾವುದೋ ಒಂದು ವಿಗ್ರಹಗಳನ್ನ ಇಟ್ಕೊಂಡು ಅವಳು ಪೂಜಿಸ್ತಾ ಇದ್ಲು. ಆತನು ತನ್ನ ತಾಯಿ ಪೂಜಿಸ್ತಕ್ಕಂಥ, ತನ್ನ ತಾಯಿ ನಂಬಿರ್ತಕ್ಕಂಥ ವಿಗ್ರಹ ಅಂತ ಹೇಳಿ ಆತನು ಅದನ್ನು ಕೂಡ ಬಿಡ್ಲಿಲ್ಲ. ಇದು ತಪ್ಪು, ದೇವರಿಂದ ದೂರ ಮಾಡ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಅದು ಎಲ್ಲವನ್ನ ಕೂಡ ಇಲ್ಲಿ ಆತನು ಏನ್ ಮಾಡಿದಾನೆ, ಒಡೆದು ಹಾಕಿ ಮತ್ತೆ ಜನಗಳಿಗೆ ಹೇಳ್ತಾ ಇರ್ತಕ್ಕಂಥ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ನೀವೆಲ್ಲರೂ ಕೂಡ ದೇವರನ್ನೇ ಆರಾಧಿಸ್ಬೇಕು. ದೇವರನ್ನೇ ಆರಾಧಿಸ್ತಕ್ಕಂಥ ನೀವುಗಳು ಸಂಪೂರ್ಣವಾಗಿ ದೇವರ ಆಜ್ಞಾ ವಿಧಿಗಳನ್ನ ನೀವು ಅನುಸರಿಸ್ಕೊಂಡು ನಡಿಬೇಕು ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನ ಇಲ್ಲಿ ಆತನು ತನ್ನ ಜನರಿಗೆ ಹೇಳೋದನ್ನ ನೋಡ್ತೀವಿ. ಇವತ್ತು ಯಾರ್ಯಾರು ಆಜ್ಞೆಗಳನ್ನ ಕೈಕೊಂಡು ನಡೀತಾರೋ, ಕೈಕೊಂಡು ನಡೆಯುವಂತ ಕ್ರೈಸ್ತೀಯರು ಸಂಪೂರ್ಣವಾಗಿ ದೇವರಿಂದ ದೂರ ಮಾಡ್ತಕ್ಕಂಥ ಸಂಬಂಧಗಳಾದ, ದೇವರಿಂದ ದೂರ ಮಾಡ್ತಕ್ಕಂಥ ಕಾರ್ಯಗಳಾಗಿರ್ಬೋದು, ದೇವರಿಂದ ದೂರ ಮಾಡ್ತಕ್ಕಂಥ ಎಲ್ಲಾ ರೀತಿಯ ವಿಚಾರಗಳನ್ನ ಅವರು ತೆಗೆದು ಹಾಕ್ತಕ್ಕಂಥ ಒಂದು ಹಂಗಿದೆ. ಹಾಗಾದ್ರೆ ಇವತ್ತು ನಾವು ಯಾವ ರೀತಿ ಸಭೆಯಲ್ಲಿ ಇವತ್ತು ನಾವು ಹೇಗೆ ಅದನ್ನ ದೂರ ಮಾಡಬಹುದು ಅಂತ ಹೇಳುವಾಗ ಇಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1-2 ವಚನಗಳು ಈ ರೀತಿ ಇದೆ. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲಾ ಭಾರವನ್ನು, ಹತ್ತಿಕ್ಕಿಕೊಳ್ಳುವ ಪಾಪಗಳನ್ನು ನಾವು ಸಹ ತೆಗೆದು ಬಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು, ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರ ಚಿತ್ತದಿಂದ ಓಡೋಣ. ಇವತ್ತು ಸಭೆಯಲ್ಲಿ ನಾವು ನಮ್ಮಲ್ಲಿ ಇರ್ತಕ್ಕಂಥ ಈ ಒಂದು ಪಾಪಗಳು ಯಾವುದು ಅಂತ ಹೇಳಿದ್ರೆ ಸಾಕಷ್ಟು ವಿಚಾರಗಳ ಬಗ್ಗೆ ನಾವು ಇದ್ರ ಬಗ್ಗೆ ಮಾತಾಡ್ಬೋದು. ಮುಖ್ಯವಾಗಿ ಪಾಪಗಳು ಅಂತ ಹೇಳುವಾಗ ಆಜ್ಞೆಗಳನ್ನ ಮೀರುವುದೇ ಪಾಪ ಅನ್ನೋ ವಿಚಾರವನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ನಾವು ಇವತ್ತು ಯಾವಾಗ ಆಜ್ಞೆಗಳನ್ನ ಮೀರ್ತೀವೋ, ಆಜ್ಞೆಗಳನ್ನ ಮೀರಿದಾಗ ನಮ್ಮಲ್ಲಿ ಶಾಂತಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಸುತ್ತ ಇರೋರಿಗೆ ನಾವು ಸಮಾಧಾನವನ್ನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಎಷ್ಟೊಂದು ಪಾಪಗಳು ಈ ಒಂದು ಮುಖ್ಯವಾಗಿ ಈ ಒಂದು ಏದೇನ್ ತೋಟದಲ್ಲಿ ಪರಲೋಕದಲ್ಲೇ ಉಂಟಾದಂತ ಒಂದು ಪಾಪ ಅಂತ ಹೇಳುವಾಗ ಈ ಒಂದು ಅಹಂಕಾರ, ಈ ಒಂದು ಗರ್ವ, ಇದು ನಾನು ಅಂತಕ್ಕಂಥ ಒಂದು ವಿಚಾರ, ಈ ಒಂದು ವಿಚಾರವನ್ನ ಮೊದಲು ತೆಗೆದು ಹಾಕ್ಬೇಕಾಗಿದೆ. ಯಾವಾಗ ನಾವು ಈ ಪಾಪಗಳನ್ನ ತೆಗಿತೀವೋ, ಈ ಪಾಪಗಳನ್ನ ತೆಗೆದಾಗ ಜೊತೆಗೆ ಇನ್ನೂ ಕೂಡ ಬರ್ಬೋದು ಮನುಷ್ಯನಲ್ಲಿ, ಮನುಷ್ಯನಿಗೆ ಇರ್ತಕ್ಕಂಥ ಒಂದು ವಿದ್ಯೆ ಇರ್ಬೋದು, ಆತನ ಸೌಂದರ್ಯ ಆಗಿರ್ಬೋದು, ಆತನ ಒಂದು ಅಂತಸ್ತು, ಐಶ್ವರ್ಯ, ಇದರ ಮೇಲೆ ಯಾವುದರ ಮೇಲೆ ಹೆಚ್ಚಾಗಿ ಆತುಕೊಂಡು ಈ ಲೋಕದಲ್ಲಿ ಜೀವನವನ್ನು ನಡೆಸ್ತಾರೋ ಅದೆಲ್ಲವೂ ಕೂಡ ವ್ಯರ್ಥ. ಇದೆಲ್ಲವೂ ಕೂಡ ದೇವರ ಜೊತೆಗಿನ ಸಂಬಂಧವನ್ನ ದೂರ ಮಾಡ್ತಾ ಇದೆ. ಈ ದೇವರ ಜೊತೆಗಿನ ಸಂಬಂಧವನ್ನ ದೂರ ಮಾಡ್ತಕ್ಕಂಥ ವಿಚಾರಗಳು ಯಾವುದೇ ಇರ್ಬೋದು, ಅದೆಲ್ಲವನ್ನ ಕೂಡ ನಾವು ತೆಗೆದು ಹಾಕಿ ದೇವರ ಆಜ್ಞೆಗಳಿಗೆ ಮಾತ್ರ ನಾವು ಒಂದು ಆದ್ಯತೆಯನ್ನ
ಪ್ರಾಥಮಿಕವಾದ ಒಂದು ಆದ್ಯತೆಯನ್ನ ನಾವು ನೀಡಿ ಮುಂದೆ ಹೋಗುವಾಗ ನಮ್ಮಲ್ಲಿ ಒಂದು ಸಮಾಧಾನ, ಜೊತೆಗೆ ನಾವು ಮಾತ್ರ ಆಜ್ಞೆಗಳನ್ನ ಕೈಕೊಂಡು ನಡೆಯೋದು ಮಾತ್ರ ಅಲ್ಲ, ಇತರರನ್ನೂ ಕೂಡ, ಇವತ್ತು ಮನೆಯಲ್ಲಿರ್ತಕ್ಕಂಥ ಇತರ ಸದಸ್ಯರುಗಳಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಸಭೆಯಲ್ಲಿನ ಸಭಿಕರು, ಮುಖ್ಯವಾಗಿ ಸಭೆಯಲ್ಲಿ ನಾವು ಬಂದು ಒಟ್ಟಾಗಿ ಸೇರಿ ಕಾರ್ಯ ಮಾಡುವಾಗ ಸಭೆಯಲ್ಲಿರ್ತಕ್ಕಂಥ ನಾವು ಎಲ್ಲರೂ ಕೂಡ ಒಟ್ಟಾಗಿ ಈ ಒಂದು ಆಜ್ಞೆಗಳಿಗೆ ವಿಧೇಯರಾಗಿ ಈ ದೇವರಿಂದ ದೂರ ಮಾಡ್ತಕ್ಕಂಥ ಎಲ್ಲಾ ವಿಚಾರಗಳನ್ನ ನಾವು ತೆಗೆದುಬಿಟ್ಟು ಸ್ವತಃ ದೇವರು ಹೇಳಿದಂತ ಕಾರ್ಯಗಳನ್ನೇ ಮಾಡ್ತಾ ಹೋಗುವಾಗ ಆ ಒಂದು ಶಾಂತಿ, ಆ ಸಮಾಧಾನವನ್ನ ಅನುಭವಿಸ್ಬೇಕು. ಇವತ್ತು ನಾವು ಅನುಭವಿಸುವುದರ ಜೊತೆಗೆ ಇತರರು ಕೂಡ ಅನುಭವಿಸುವ ರೀತಿಯಲ್ಲಿ ಅವರಿಗೆ ಅವಕಾಶವನ್ನ ಮಾಡಿ ಒತ್ತಾಸೆಯನ್ನ ನೀಡಿದಾಗ ಮಾತ್ರ ನಾವು ನಿಜವಾದ ಕ್ರೈಸ್ತರು ಅಂತ ಹೇಳಿಸ್ಕೊಳ್ಳಿಕ್ಕೆ ಇಲ್ಲಿ ಸಾಧ್ಯ ಆಗ್ತಾ ಇದೆ. ಮತ್ತೆ ಇಲ್ಲಿ ಈ ಒಂದು ಇತರರು ಎಷ್ಟು ಜನರು ಇವತ್ತು ದೇವರ ವಾಕ್ಯವನ್ನ ಕೇಳಲಿಕ್ಕೆ ಬರ್ತಾ ಇದ್ದಾರೆ, ಅಥವಾ ಹೇಗೆ ಇದು ನಡೀತಾ ಇದೆ ಅನ್ನೋದನ್ನ ಸ್ವತಃ ಮೊದಲು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇವತ್ತು ನನ್ನನ್ನ ನೋಡಿ ಎಷ್ಟು ಜನರು ಸಭೆಗೆ ಬಂದು ದೇವರನ್ನ ಆರಾಧಿಸ್ಲಿಕ್ಕೆ ಬರ್ತಾ ಇದ್ದಾರೆ, ಅಥವಾ ಅವ್ರಿಗೆ ಬರಲಿಕ್ಕೆ ಆಗ್ತಾ ಇಲ್ವೋ, ಕಾರಣ ಏನು ಅಂತಕ್ಕಂಥ ಒಂದು ವಿಚಾರವನ್ನ ನಾವು ಮೊದಲು ಕ್ರೈಸ್ತರು, ಇವತ್ತು ನಾಯಕರುಗಳು, ನಾವು ಸಭೆಯನ್ನ ಪರಿಪಾಲನೆ ಮಾಡ್ಕೊಂಡು ಹೋಗ್ತಕ್ಕಂಥವ್ರು, ದೇವರ ವಾಕ್ಯವನ್ನ ತಿಳಿಸ್ತಕ್ಕಂಥ ನಾವುಗಳು ಏನ್ ಮಾಡ್ಬೇಕಾಗಿದೆ, ಮೊದಲು ಈ ವಿಚಾರವನ್ನ ನಾವು ದೀರ್ಘವಾಗಿ ಆಲೋಚನೆ ಮಾಡ್ಬೇಕಾಗಿದೆ. ಇಲ್ಲಿ ಆತನು ಮಾಡಿದಂತ ಒಂದು ಕಾರ್ಯ ಇದೆ. ಮೊದಲು ಆತನು ಒಂದು ಉದಾಹರಣೆಯಾಗಿ ಆತನು ತಗೊಂಡು, ಉದಾಹರಣೆಯಾಗಿ ತನ್ನನ್ನೇ ತಾನು ಮೊದಲು ಕಾರ್ಯವನ್ನ ಮಾಡಿ ನಂತರ ಇತರರಿಗೆ ಏನ್ ಮಾಡ್ಲಿಕ್ಕೆ ಹೋಗ್ತಾನೆ ಆತನು, ನೀವು ಕೂಡ ಆಜ್ಞೆಗಳನ್ನ ಎಲ್ಲರೂ ಕೂಡ ನೀವು ಕೈಕೊಂಡು ನಡೆದಿ ಅಂತ ಹೇಳಿ ಆ ರಾಜ್ಯದಲ್ಲಿ, ಆ ದೇಶದಲ್ಲಿ ಇದ್ದಂತ ಎಲ್ಲಾ ರೀತಿಯ ದೇವರಿಂದ ದೂರ ಮಾಡ್ತಕ್ಕಂಥ ಎಲ್ಲ ವಿಚಾರಗಳನ್ನ, ಎಲ್ಲ ವಿಗ್ರಹಗಳನ್ನ ಆತನು ಹೊಡೆದು ಹಾಕಿ ಯಾವ ರೀತಿ ಹೇಳಿದ್ನೋ ಆ ಒಂದು ಭಾವನೆ, ಇವತ್ತು ನನ್ನ ಮನೆಯಲ್ಲಿ ಎಂತಹ ವಿಗ್ರಹಗಳಿದೆ, ನನ್ನ ಸಭೆಯಲ್ಲಿ ಇನ್ನು ಎಂತಹ ವಿಗ್ರಹಗಳಿದೆ, ಇವುಗಳನ್ನ ನಾವು ಮೊದಲು ದೃಷ್ಟಿಸಿ ನೋಡಿ ಅವುಗಳನ್ನ ಪರಿಹರಿಸುವ ಕಡೆ ನಾವು ಕಾರ್ಯವನ್ನ ಮಾಡಿದಾಗ ತಾನೇ ನಾವು ಕೂಡ ನಿಜವಾಗಿಯೂ ಆಸನ ರೀತಿಯಲ್ಲಿ ದೇವರಲ್ಲಿ ಇರ್ತಕ್ಕಂಥ ನಾಯಕರುಗಳು ಅನ್ನೋದನ್ನ ನಮ್ಮ ಕಾರ್ಯದ ಮೂಲಕ ತೋರಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಇವತ್ತು ಉದಾಹರಣೆಗೆ ಯೋಸೇಫನನ್ನ ತೆಗೆದುಕೊಳ್ಬಹುದು. ಇವತ್ತು ಯೋಸೇಫನಿಗೆ ಇದ್ದಂತ ಆ ಪೋಟಿಫರನ ಅರಮನೆಯಲ್ಲಿ ಆತನಿಗೆ ಸೇವೆ ಮಾಡ್ತಕ್ಕಂಥ ಒಂದು ಅನಿವಾರ್ಯತೆ ಆತನ ಬದುಕಿನಲ್ಲಿ ಬಂದಾಗ, ಅಲ್ಲಿ ಬಂದಂತ ಆ ಶೋಧನೆಯನ್ನ ಕೂಡ ಅವನಿಗೆ ಎದುರಿಸಲಿಕ್ಕೆ ಕಾರಣ ಆತನು ದೇವರನ್ನ ದೃಷ್ಟಿಸಿದನು. ದೇವರ ಕಡೆ ಆತನಿಗೆ ದೃಷ್ಟಿ ಇತ್ತು. ದೇವರು ಪ್ರತಿಯೊಂದನ್ನು ನೋಡ್ತಾನೆ ಅಂತಕ್ಕಂಥದ್ದನ್ನ ಆತನ ಒಂದು ಹೃದಯ ಹೇಳ್ತಾ ಇತ್ತು. ಅವನು ಚಿಕ್ಕ ವಯಸ್ಸಿನಿಂದ ಆತನು ಕಲಿತುಕೊಂಡು ಬಂದಿರತಕ್ಕಂಥ ವಿಚಾರ ಇದಾಗಿತ್ತು. ಹಾಗಾಗಿ ಅವನು ಎಲ್ಲೇ ಇದ್ರೂ, ಎಂತಹ ಪರಿಸ್ಥಿತಿಯಲ್ಲೇ ಇದ್ರೂ, ಆತನಿಗೆ ಎಂತಹ ಸಮಸ್ಯೆ ಶೋಧನೆಗಳು ಬಂದಾಗ್ಲೂ ಕೂಡ ಆತ ಹೇಳೋ ಮಾತು ಏನಪ್ಪಾ ಅಂತ ಹೇಳಿದ್ರೆ, ನಾನು ಹೇಗೆ ತಾನೇ ನನ್ನ ದೇವರಿಗೆ ದ್ರೋಹ ಮಾಡ್ಲಿ, ಇಂತಹ ಒಂದು ಕಾರ್ಯವನ್ನ ಮಾಡಿ ನಾನು ಹೇಗೆ ದೇವರಿಗೆ ದ್ರೋಹವನ್ನ ಮಾಡ್ಲಿ ಅಂತ ಹೇಳ್ತಾನೆ ಅಂತ ಹೇಳುವಾಗ, ಆತನು ಆ ದೇವರ ಒಂದು ದರ್ಶನವನ್ನ, ಈ ದೇವರ ಒಂದು ದರ್ಶನವನ್ನ ಆತನು ಅದು ಎಷ್ಟರ ಮಟ್ಟಿಗೆ ಆತ ಪಡ್ಕೊಂಡಿದ್ನು, ಆತ ಪಡಿತಾ ಇದ್ನು. ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ತನ್ನನ್ನ ತಾನು ದೇವರಿಗೆ ಒಪ್ಪಿಸಿ, ದೇವರು ನನ್ನನ್ನ ನೋಡ್ತಾ ಇದ್ದಾನೆ, ನಾನು ದೇವರನ್ನ ನೋಡ್ತಾ ಇದ್ದೀನಿ, ದೇವರನ್ನ ನೋಡು, ನನ್ನಲ್ಲಿ ಇಂತಹ ಒಂದು ದ್ರೋಹ, ಇಂತಹ ಪಾಪಗಳು ಬರಬಾರ್ದು ಅಂತ ಆ ಚಿಕ್ಕ ವಯಸ್ಸಿನ ಆ ಒಬ್ಬ ಯೌವನಸ್ಥ ಯುವಕನು ತೆಗೆದುಕೊಳ್ತಕ್ಕಂಥ ಆ ನಿರ್ಧಾರ ಎಂತಹ ನಿರ್ಧಾರ, ನಾವು ಇದನ್ನ ಗಮನಿಸ್ಬೇಕಾಗಿದೆ. ಹಾಗಾಗಿ ಇವತ್ತು ನಾವು ದೇವರನ್ನ ಹುಡುಕೋದು ಅಂತಂದ್ರೆ ಹೇಗೆ? ಇವತ್ತು ದೇವರನ್ನ ಹುಡುಕೋದು ಅಂತ ಹೇಳುವಾಗ ನಾವು ಸತ್ಯವೇದವನ್ನ ನಾವು ಓದಬೇಕಾಗಿದೆ, ಸತ್ಯವೇದವನ್ನ ನಾವು ಹುಡುಕಬೇಕಾಗಿದೆ. ಈ ಒಂದು ಬೈಬಲ್ ಸ್ಟಡಿ ಅಂತಕ್ಕಂಥದ್ದಿದೆ ನೋಡಿ, ಇದೇ ತಾನೇ ದೇವರನ್ನ ಹುಡುಕುವಂತ ಒಂದು ಕಾರ್ಯವಾಗಿದೆ. ಈ ಬೈಬಲನ್ನ ನಾವು ಪ್ರತಿದಿನ ಈ ರೀತಿ ಹುಡುಕುವಾಗ ದೇವರ ನಡೆಸುವಿಕೆ, ದೇವರ ಕಾರ್ಯ, ದೇವರ ಚಿತ್ತ, ದೇವರು ನನ್ನಿಂದ ಏನನ್ನ ಬಯಸ್ತಾ ಇದ್ದಾನೆ ಅನ್ನೋದು ಅರ್ಥ ಆಗ್ಬೇಕು ಅಂತ ಹೇಳುವಾಗ ಈ ಬೈಬಲ್ ಎಲ್ಲರಿಗೂ ಕೂಡ ಸಿಗ್ಬೇಕು. ದೇವರ ವಾಕ್ಯ ಪ್ರತಿಯೊಬ್ಬರಿಗೂ ಸಿಗ್ಬೇಕು. ಅವ್ರು ತೆಗೆದುಕೊಳ್ತಕ್ಕಂಥ ತೀರ್ಮಾನಗಳು ಸರಿನೋ ತಪ್ಪೋ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳುವಾಗ ಬೈಬಲ್ ಏನ್ ಹೇಳ್ತಾ ಇದೆ, ಇವತ್ತು ನನ್ನ ವಿಚಾರದಲ್ಲಿ ಏನ್ ಹೇಳ್ತಾ ಇದೆ, ದೇವರು ನನ್ನನ್ನು ಆರಿಸ್ಕೊಂಡಿದ್ದಾನೆ, ದೇವರನ್ನ ನಾನು ಆಯ್ಕೆ ಮಾಡಿಕೊಂಡು ನನ್ನ ಸ್ವಂತ ರಕ್ಷಕನು ಅಂತ ಹೇಳಿ ನಾನು ಈ ಲೋಕದಲ್ಲಿ ನಾನು ಉದಾಹರಣೆಯಾಗಿ ಬದುಕುವಾಗ ಇವತ್ತು ಸತ್ಯವೇದವು ಏನೆಲ್ಲ ಹೇಳ್ತಾ ಇದೆಯೋ
ಅದನ್ನೆಲ್ಲವನ್ನ ಕೂಡ ಪರಿಪಾಲಿಸಿಕೊಂಡು ಕೇವಲ ಇದು ವೈಯಕ್ತಿಕವಾಗಿ ನಾನು ಒಬ್ಬಳು ರಕ್ಷಣೆ ಹೊಂದ್ಕೊಂಡ್ರೆ ಸಾಕು ಅಂತಕ್ಕಂಥ ಆ ಒಂದು ಭಾವನೆಯನ್ನ ತ್ಯಜಿಸಿ ಇವತ್ತು ಎಲ್ಲರ ರಕ್ಷಣೆಗೋಸ್ಕರ ದೇವರು ನನ್ನನ್ನ ಕಾರ್ಯವನ್ನ ಮಾಡಲಿಕ್ಕೆ ಈ ಲೋಕದಲ್ಲಿ ಇಟ್ಟಿದ್ದಾನೆ ಅನ್ನೋ ಸತ್ಯವನ್ನ ಅರ್ಥ ಮಾಡ್ಕೊಂಡಾಗ ನಾವು ಪ್ರತಿಯೊಬ್ಬನು ಕೂಡ ಪ್ರೋತ್ಸಾಹ ಮಾಡ್ಲಿಕ್ಕೆ ಕಾರಣ ಆಗುತ್ತೆ. ಪ್ರತಿಯೊಬ್ಬನು ಪ್ರೋತ್ಸಾಹ ಮಾಡ್ತಾ ಮೊದಲು ನಾನಿವತ್ತು ದೇವ್ರಿಗೆ ಹೇಗೆ ವಿಧೇಯಳಾಗಿ ನಾನು ನಡೀತಾ ಇದ್ದೇನೋ ಅದೇ ರೀತಿಯಲ್ಲಿ ನೀವೆಲ್ಲರೂ ಕೂಡ ಇರ್ಬೇಕು, ಹಾಗೇನೆ ಇರ್ಬೇಕು ಅಂತ ಹೇಳಿ ಎಲ್ಲರನ್ನೂ ಕೂಡ ಆಹ್ವಾನ ಮಾಡ್ಲಿಕ್ಕೆ ಇದು ಒಂದು ಒಳ್ಳೆಯ ಒಂದು ಕಾರ್ಯ ಆಗ್ತಾ ಇದೆ. ಹಾಗಾಗಿ ಇವತ್ತು ಆಸನು ಮಾಡಿದಂತ ಕಾರ್ಯಗಳು ಇದೇನೆ. ಆತನು ಮುಖ್ಯವಾಗಿ ಒಂದು ಉದಾಹರಣೆಯಾಗಿ ತನ್ನ ಜೀವಿತವನ್ನೇ ಇಟ್ಟು ದೇವರ ದೃಷ್ಟಿಯಲ್ಲಿ ಆತನು ಒಳ್ಳೆಯ ಕಾರ್ಯವನ್ನ ಮಾಡುತ್ತಾ ಇತರರೂ ಕೂಡ ಅದನ್ನ ಮಾಡಲೇಬೇಕು ಅನ್ನೋ ಒಂದು ಎಚ್ಚರಿಕೆಯನ್ನ ಆತನು ನೋಡಿದ್ನು. ನಂತರ 4ನೇದಾಗಿ ಆತನು ಹೇಳ್ತಾ ಇದ್ದಾನೆ 6ನೇ ವಚನದಲ್ಲಿ ಈ ರೀತಿ ಹೇಳ್ತಾ ಇದೆ, 14ನೇ ಅಧ್ಯಾಯ 6ನೇ ವಚನ, ಯೆಹೋವನ ಅನುಗ್ರಹದಿಂದ ಶತ್ರು ಭಯ ತಪ್ಪಿ ಆ ವರುಷದಲ್ಲಿ ಯಾವ ಯುದ್ಧವೂ ಇಲ್ಲದೆ ದೇಶದಲ್ಲಿ ಸಮಾಧಾನವಿದ್ದುದರಿಂದ ಅವನು ಯೆಹೂದದ ಕೋಟೆ ಕೊತ್ತಲುಗಳುಳ್ಳ ಪಟ್ಟಣಗಳನ್ನು ಕಟ್ಟಿದನು. ನಂತರ ಅವನು ಆ ಪಟ್ಟಣವನ್ನ, ಇಲ್ಲಿ ಅವನು ಇರುವ ತನಕ ಬೈಬಲ್ ಹೇಳೋ ಪ್ರಕಾರ ಆ ಸಮಾಧಾನವಿತ್ತು. ಸಮಾಧಾನ ಇರ್ತಕ್ಕಂಥ ಒಂದು ಪ್ರಯುಕ್ತ ಅವನಿಗೆ ಕಟ್ಟಡವನ್ನ ಕಟ್ಟಲಿಕ್ಕೆ ಅವನಿಗೆ ಬಹಳ ಸುಲಭ ಆಯ್ತು. ಇವತ್ತು ದೇಶದಲ್ಲಿ ಅಸಮಾಧಾನ ಇದ್ರೆ, ಗಲಿಬಿಲಿ ಇದ್ರೆ, ಒಬ್ಬರಿಗೆ ಒಬ್ಬರು ಕಂಡ್ರೆ ಆ ಒಂದು ದ್ವೇಷ ವೈರತ್ವ ಅಂತಕ್ಕಂಥದ್ದು ಇರುವಾಗ ಪಟ್ಟಣವನ್ನ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಇದು ಎಲ್ಲವನ್ನ ಅವನು ಮೊದಲು ತೆಗೆದು ಹಾಕಿ ನಂತರ ದೇಶದಲ್ಲಿ ಸಮಾಧಾನವನ್ನ ತಂದು ನಂತರ ಅವನು ಆ ದೇಶವನ್ನ ಭದ್ರಪಡಿಸ್ಕೊಂಡನು ಅಂತ ಹೇಳಲಿಕ್ಕೆ ಹೋಗ್ತಾ ಇದೆ. ಹಾಗಾಗಿ ಇವತ್ತು ಇಂದಿನ ಈ ಕಾಲದಲ್ಲಿ ನಾವು ಇವತ್ತು ಕಟ್ಟಡವನ್ನ ಕಟ್ಟಬೇಕು ಅಂತ ಹೇಳುವಾಗ ಎಂತಹ ಕಟ್ಟಡವನ್ನ ಕಟ್ಟಬೇಕಾಗಿದೆ? ಇವತ್ತು ಈ ಒಂದು ಸಭಿಕರು ಎಂಬ ಈ ಒಂದು ಕಟ್ಟಡಗಳನ್ನ ಇವತ್ತು ನಾವು ಕಟ್ಟಬೇಕಾಗಿದೆ. ಇವತ್ತು ನನ್ನ ಸಭೆ ಯಾಕೆ ಇಷ್ಟು ಕಡಿಮೆ ಆಗ್ತಾ ಇದೆ, ಇದಕ್ಕೆ ಕಾರಣ ಏನು, ಅವ್ರಿಗೆ ಬರ್ಲಿಕ್ಕೆ ಯಾಕೆ ಅಡ್ಡಿ ಆಗ್ತಾ ಇದೆ, ಇಂತಹ ಕಡೆ ನಾವು ದೃಷ್ಟಿಸಿ ನೋಡ್ಬೇಕು. ಇವತ್ತು ದೇವರ ನಾಯಕರುಗಳು ನಾವು ದೇವರ ಸೇವೆಯನ್ನ ಮಾಡ್ತಕ್ಕಂಥ ಮಾಡುವಂತಹ ಒಂದು ಕಾರ್ಯ ಇವತ್ತು ಜವಾಬ್ದಾರಿ ನನ್ನ ಮೇಲಿದೆ ಅಂತಕ್ಕಂಥ ಅರಿವು, ಆ ಪರಿಜ್ಞಾನ ಇರ್ತಕ್ಕಂಥ ನಾವುಗಳು ಮುಖ್ಯವಾಗಿ ನಾವೇನ್ ಮಾಡ್ಬೇಕಾಗಿದೆ ಅಂತ ಹೇಳುವಾಗ, ಮೊದಲು ನಾನು ಸರಿಯಾದ ರೀತಿಯಲ್ಲಿ ದೇವರು ಹೇಳಿದ ಕಾರ್ಯವನ್ನ ಮಾಡ್ತಾ ಇದ್ದೀನಾ ಅಂತ ಪರೀಕ್ಷೆ ಮಾಡಿಕೊಂಡು ಮಾಡ್ತಾ ನಂತರ ಇತರ ಸಭಿಕರುಗಳನ್ನ ನಾವು ಇವತ್ತು ದೃಢವಾಗಿ ನಿಲ್ಲಿಸ್ತಕ್ಕಂಥ ಒಂದು ಜವಾಬ್ದಾರಿಯುತವಾದ ಒಂದು ಕಾರ್ಯ ಇದೆ. ಇವತ್ತು ಈ ಕನ್ಸ್ಟ್ರಕ್ಷನ್ಸ್, ಇವತ್ತು ಕಟ್ಟಡ ಅಂತ ಹೇಳುವಾಗ ಇದು ಕೇವಲ ಈ ಒಂದು ಮಣ್ಣು ಕಲ್ಲು ಇಟ್ಟಿಗೆಗಳಿಂದ ಕೂಟಿರ್ತಕ್ಕಂಥ ಕಟ್ಟಡ ಮಾತ್ರ ಅಲ್ಲ. ಇವಾಗ ಆತ್ಮವೆಂಬ ಸಭಿಕರೆಂಬ ಕಟ್ಟಡವನ್ನ ನಾವು ಇವತ್ತು ಭದ್ರಪಡಿಸ್ಬೇಕಾಗಿದೆ. ಅವರ ಸಮಸ್ಯೆ ಏನು, ಸಭೆಗೆ ಬರ್ಲಿಕ್ಕೆ ಯಾವ ಒಂದು ತೊಂದರೆ ಅಡ್ಡಿಯಾಗಿದೆ ಅಥವಾ ಅವರಲ್ಲಿ ಯಾವ ಪಾಪ ಒಂದು ಮರೆಯಾಗಿ ಇಲ್ಲಿ ಕೂತ್ಕೊಂಡಿದೆ, ಅದನ್ನ ಹುಡುಕಿ ಅದಕ್ಕೆ ಸರಿಯಾದ ಒಂದು ಮಾರ್ಗದರ್ಶನವನ್ನ ತೋರಿಸಿ ಈ ಒಂದು ಸಭಿಕರಿಂದ ತುಂಬಿರ್ತಕ್ಕಂಥ ಒಂದು ಕಟ್ಟಡವನ್ನ ನಾವು ಕಟ್ಟುವಂತ ಒಂದು ಪ್ರಯತ್ನವನ್ನ ಮಾಡಿದಾಗ ನಾವು ನಿಜವಾಗ್ಲೂ ಕೂಡ ಒಂದು ಕ್ರೈಸ್ತಿಯ ಮಕ್ಕಳು ಅಥವಾ ಕ್ರಿಸ್ತನಲ್ಲಿ ಇರ್ತಕ್ಕಂಥ ಸೇವಕರು ಅನ್ನುವ ರೀತಿಯಲ್ಲಿ ಆಸನಿಗೆ ಬೈಬಲ್ ಹೇಳಿದ ರೀತಿಯಲ್ಲೇ ಇವತ್ತು ದೇವರು ಎಲ್ಲ ನಂಬಿಗಸ್ತ ಹಾಳು ಅಂತಕ್ಕಂಥ ಒಂದು ಆ ಬಿರುದನ್ನ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ. ನಂತರ ನಾವು ಈ ಆಸನ ಬಗ್ಗೆ ಮತ್ತೆ ನಾವು ಸ್ವಲ್ಪ ಗಮನವನ್ನ 9ನೇ ವಚನದಿಂದ ನಾವು ನೋಡುವಾಗ 9ನೇ ವಚನ ಈ ರೀತಿ ಹೇಳ್ತಾ ಇದೆ, ಕೂಶ್ಯನಾದ ಜೆರಹನು 10 ಲಕ್ಷ ಸೈನ್ಯವನ್ನು 300 ರಥಗಳನ್ನು ತೆಗೆದುಕೊಂಡು ಇಸ್ರಾಯೇಲರಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಹೊರಟು ಮಾರೇಶಕ್ಕೆ ಬಂದನು. ಇವತ್ತು ಕ್ರೈಸ್ತರಾಗಿರ್ತಕ್ಕಂಥ ನಾವುಗಳು ಅನ್ಕೊಳ್ತೀವಿ, ಇವತ್ತು ದೇವರ ಭಯಭಕ್ತಿಯಲ್ಲಿ ಬೆಳೆಯುವಾಗ, ದೇವರು ಹೇಳಿದ ರೀತಿಯಲ್ಲೇ ಕರ್ತನ ದೃಷ್ಟಿಯಲ್ಲೇ ಒಳ್ಳೆಯದನ್ನೇ ಮಾಡ್ಕೊಂಡು ಹೋಗುವಾಗ ನಾವು ಬಹಳ ಸಂತೋಷವಾಗಿರ್ತೀವಿ, ನಾವು ಸುಖವಾಗಿರ್ತೀವಿ, ನಮ್ಗೆ ಯಾವುದೇ ರೀತಿ ಸಮಸ್ಯೆ ಬರಲ್ಲ. ಇದು ಒಂದು ತಪ್ಪು ಪರಿಕಲ್ಪನೆ ನಮ್ಮಲ್ಲಿ ಸಹಜವಾಗಿ ಮೂಡ್ಕೊಂಡಿದೆ. ಆದ್ರೆ ನಿಜವಾದ ಒಂದು ಸತ್ಯವನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ. ನಾವು ಯಾವಾಗ ಕ್ರಿಸ್ತನನ್ನ ಅಂಗೀಕರಿಸಿಕೊಂಡು ಕ್ರಿಸ್ತನು ಹೇಳಿದ ಆ ಮಾರ್ಗದಲ್ಲಿ ನಾವು ನಡೆಯುವಾಗ
ಕುಟುಂಬದಲ್ಲಿ ಹಲವಾರು ಸಮಸ್ಯೆಗಳು ಬರ್ಲಿಕ್ಕೆ ಹೋಗ್ತಾ ಇದೆ. ನಾವು ನೆನೆಸದೇ ಇರ್ತಕ್ಕಂಥ ಎಷ್ಟೋ ಘಟನೆಗಳು ನಮ್ಮಲ್ಲಿ ಸಂಭವಿಸ್ತಾ ಇದೆ. ಹಾಗಿದ್ರೆ ಅಂತಹ ಸಂದರ್ಭದಲ್ಲಿ ಹೇಗೆ? ಅಂತಹ ಸಂದರ್ಭದಲ್ಲಿಯೂ ಕೂಡ ಇಲ್ಲಿ ಸ್ವಾಮಿ ಹೇಳ್ತಾ ಇದ್ದಾನೆ, ನಾನು ನಿಮ್ ಸಂಗಡ ಇದ್ದೀನಿ, ನೀವು ಭಯವನ್ನ ಪಡ್ತಕ್ಕಂಥ ಅಗತ್ಯ ಇಲ್ಲ. ನಿಮ್ಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಮಾಧಾನವನ್ನ, ಬೇಕಾಗಿರ್ತಕ್ಕಂಥ ಪರಿಹಾರವನ್ನ, ನಿಮ್ಗೆ ಆ ಸಂದರ್ಭದಲ್ಲಿ ಏನ್ ಬೇಕೋ ಅದನ್ನ ನಾನು ಕೊಡ್ತೀನಿ ಅಂತ ಹೇಳ್ತಕ್ಕಂಥ ಒಂದು ಮಾತುಗಳನ್ನ ನಾವು ಧ್ಯಾನ ಮಾಡ್ಕೊಳ್ಬೇಕಾಗಿದೆ. ಹೌದು, ಸ್ವಾಮಿ ಮನುಷ್ಯನಾಗಿ ಈ ಭೂಲೋಕದಲ್ಲಿ ಹುಟ್ಟಿ ಬಂದು ಹೋಗುವಾಗ ತನ್ನ ಶಿಷ್ಯರಿಗೆ ಹೇಳಿದಂತ ಮಾತು, ನಿಮ್ಗೆ ಸಮಾಧಾನವಿರ್ಲಿ, ಈ ಲೋಕದಲ್ಲಿ ನಿಮ್ಗೆ ಕಷ್ಟ ಉಂಟು, ಅದನ್ನ ಕಷ್ಟವನ್ನ ನಾನು ಜಯಿಸಿದ್ದೀನಿ, ಆ ಕಷ್ಟವನ್ನ ಸಹಿಸ್ಕೊಂಡು ಆ ಕಷ್ಟದಿಂದ ಹೊರ ಬಂದು ಮತ್ತೆ ನೀವು ನನ್ನ ಮಕ್ಕಳಾಗಿ ಬದುಕಲಿಕ್ಕೆ ಬೇಕಾಗಿರ್ತಕ್ಕಂಥ ಸಹಾಯ ಹಸ್ತವು ನನ್ನಲ್ಲಿ ಯಾವಾಗ್ಲೂ ನಿಮ್ಮ ವಿಚಾರವಾಗಿ ಇದೆ ಅಂತ ಹೇಳಿರ್ತಕ್ಕಂಥ ಈ ಮಾತುಗಳು ನಮ್ಗೆ ಎಚ್ಚರಿಕೆಯನ್ನ ಕೊಡ್ಬೇಕಾಗಿದೆ, ನಮ್ಮ ಸಮಾಧಾನವನ್ನ ಕೊಡ್ಬೇಕಾಗಿದೆ. ನಮ್ಮ ಬದುಕಿನಲ್ಲಿ ಯಾವುದೇ ಘಟನೆಗಳು, ಯಾವುದೇ ಆಕಸ್ಮಿಕ ಘಟನೆಗಳು ನಡೆದಾಗ್ಲೂ ಕೂಡ ನಾವು ಎದೆಗುಂದದೆ ನಾವು ದೇವರ ಮಕ್ಕಳು ಅಂತಕ್ಕಂಥದ್ದನ್ನ ನಾವು ತೋರಿಸ್ತಾ ಇತರರನ್ನ ಎಚ್ಚೆತ್ತುಕೊಳ್ಳುವ ಒಂದು ಕಾರ್ಯದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋಣ. ಇಲ್ಲಿ ಆಸನಿಗೂ ಕೂಡ ಅದೇ, ದೇವರು ಹೇಳಿದ ರೀತಿಯಲ್ಲೇ ನಡೆದನು, ದೇವರ ದೃಷ್ಟಿಯಲ್ಲಿ ಒಳ್ಳೆಯದನ್ನೇ ಮಾಡಿದ್ನು, ಎಲ್ಲಾ ಜನರಿಗೆ ಎಚ್ಚರಿಕೆಯನ್ನ ಕೊಟ್ನು, ದೇವರನ್ನೇ ನೀವು ಆಶ್ರಯಿಸಿಕೊಂಡು ನೀವು ನಡೀರಿ, ದೇವರನ್ನೇ ನೀವು ಆರಾಧಿಸ್ಬೇಕು ಅಂತ ಹೇಳಿದ್ನು. ಅಂತ ಸಂದರ್ಭದಲ್ಲಿ ಆತನಿಗೆ ಸಮಾಧಾನ ಇದ್ದಂತ ಆ ಒಂದು ಸಂದರ್ಭದಲ್ಲಿ ದುತ್ತನೆ ಬಂತು ಈ ಯುದ್ಧದ ಒಂದು ಅವಕಾಶ. ಅದು ಎಷ್ಟು ಜನರು, ಆ ಜೆರಹನು 10 ಲಕ್ಷ ಸೈನ್ಯವನ್ನ 300 ರಥಗಳನ್ನ ತೆಗೆದುಕೊಂಡು ಬಂದು ಮುತ್ತಿಗೆ ಹಾಕಿದ್ದಾನೆ. ಇಂಥ ಸಂದರ್ಭದಲ್ಲಿ ಆಸನು ಮಾಡಿದಂತ ಒಂದು ಕಾರ್ಯ ಯಾವುದು? ಆತನು ಬೇರೆ ಏನು ಮಾಡ್ಲಿಲ್ಲ. 5ನೇದಾಗಿ ಮುಂದಿನ ವಚನ ಹೇಳ್ತಾ ಇದೆ, ಆತನು ಸಂಪೂರ್ಣವಾಗಿ ದೇವರನ್ನ ಆತ್ಕೊಂಡನು. ಇಲ್ಲಿ ಹೇಳ್ತಾ ಇದ್ದಾನೆ, ಆಸನು ತನ್ನ ದೇವರಾದ ಯೆಹೋವನೇ, ಬಲಿಷ್ಠನು ಬಲಹೀನನ ಮೇಲೆ ಬೀಳುವಲ್ಲಿ ನಿನ್ನ ಹೊರತು ರಕ್ಷಕನಿಲ್ಲ. ನಮ್ಮ ದೇವರಾದ ಯೆಹೋವನೇ, ನಮ್ಮನ್ನು ರಕ್ಷಿಸು. ನಿನ್ನಲ್ಲಿ ಭರವಸವಿಟ್ಟು ನಿನ್ನ ಹೆಸರಿನಲ್ಲಿ ಈ ಮಹಾ ಸಮೂಹಕ್ಕೆ ವಿರೋಧವಾಗಿ ಯುದ್ಧಕ್ಕೆ ಬಂದೆವಲ್ಲ. ಯೆಹೋವನೇ, ನೀನು ನಮ್ಮ ದೇವರು, ನೀನು ನರರು ನಿನ್ನನ್ನು ಎದುರಿಸಿ ಗೆಲ್ಲಬಾರದು ಎಂದು ಮೊರೆ ಇಡಲು. ಇಲ್ಲಿ ಆತನು ಮಾಡಿದ್ದು ಏನು ಮಾಡ್ಲಿಲ್ಲ, ಸಂಪೂರ್ಣವಾಗಿ ಪ್ರಾರ್ಥನೆಯನ್ನ ಮಾಡಿದ್ನು. ಇಲ್ಲಿ ಸಂಪೂರ್ಣವಾಗಿ ಇಲ್ಲಿ ಪ್ರಾರ್ಥನೆಯನ್ನ, ತನ್ನ ಎಲ್ಲಾ ಭಾರವನ್ನ ಆತನು ಸಂಪೂರ್ಣವಾಗಿ ದೇವರ ಮೇಲೆ ಹಾಕಿದ್ನು. ಯಾವಾಗ ದೇವರ ಮೇಲೆ ತನ್ನ ಭಾರವನ್ನ ಹಾಕ್ತಾನೋ ಆತನಿಗೆ ಜಯ ಸಿಕ್ತು ಅಂತ ಮುಂದಿನ ವಚನಗಳು ನಮ್ಗೆ ಹೇಳ್ತಾ ಇದೆ. ಇದ್ರ ಮೂಲಕ ನಾವು ತಿಳ್ಕೊಳ್ಬೇಕಾಗಿದೆ, ನಮ್ಮ ಜೀವಿತಗಳಲ್ಲಿ ಈ ಒಂದು ಚಿಂತೆಗಳು, ಸಮಸ್ಯೆಗಳು, ನಾವು ನಿರೀಕ್ಷೆ ಮಾಡದೇ ಇರ್ತಕ್ಕಂಥ ಎಷ್ಟೋ ವಿಚಾರಗಳು ನಮ್ಮಲ್ಲಿ ಹೊಕ್ಕಿದಾಗ ನಾವು ಭಯ ಪಡ್ತಕ್ಕಂಥ, ನಾವು ದೇವರಿಂದ ದೂರ ಹೋಗಿ ಏನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಸತ್ಯವನ್ನ ಅರ್ಥ ಮಾಡ್ಕೊಂಡಿರುವಾಗ ನಾವು ಮತ್ತಷ್ಟು ಜಾಸ್ತಿ ದೇವರನ್ನ ಆತುಕೊಂಡು ನಮ್ಮ ಭಾರವನ್ನ ದೇವರ ಮೇಲೆ ಹಾಕಿ ನಾವು ಭರವಸೆಯಿಂದ ಮುಂದೆ ಹೋಗುವಾಗ ನಡೆಸುವಂತಹ ತಂದೆಯ ಒಂದು ಅನುಭವವನ್ನ ಸ್ವತಃ ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯ. ಈ ಅನುಭವಗಳ ಮೂಲಕ ನಾವು ಇತರರನ್ನ ನಾವು ಎಚ್ಚರಿಕೆಯನ್ನ ಕೊಟ್ಟು ದೇವರ ನಡೆಸುವಿಕೆಯ, ದೇವರ ಮಾರ್ಗವನ್ನ ಇಲ್ಲಿ ತಿಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಸ್ವತಃ ನಮ್ಮ ಅನುಭವಕ್ಕೆ ಬರದೆ ನಾವು ಕೂಡ ಏನು ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನೇ ತಾನೇ ಇಲ್ಲಿ ಆಸನು ಮಾಡಿದ್ದು. ಇಲ್ಲಿ ಆಸನ ಒಂದು ದೇಶದಲ್ಲಿ ಸಮಾಧಾನ ಇದ್ದಂತ ಸಂದರ್ಭದಲ್ಲಿ ಇವತ್ತು ಇಂತಹ ಒಂದು ಸಮಸ್ಯೆ ಎದುರಾಯಿತು. ಆ ಸಮಸ್ಯೆ ಬಂದಾಗ್ಲೂ ಕೂಡ ಸಂಪೂರ್ಣವಾಗಿ ಆತನು ದೇವರನ್ನ ಆತ್ಕೊಳ್ತಾನೆ. ದೇವರೇ ನೀನೆ, ದೇವರ ಒಂದು ದರ್ಶನವನ್ನ ಇಲ್ಲಿ ಪಡಿಲಿಕ್ಕೆ ಹೋಗ್ತಾ ಇದ್ದಾನೆ. ಸ್ವಾಮಿ, ನೀನು ನಮ್ಮನ್ನ ಸೋಲಿಸ್ಲಿಕ್ಕೆ ಬಿಡಲ್ಲ. ಈ ಬಲಹೀನನಾಗಿರ್ತಕ್ಕಂಥ ನನ್ನಲ್ಲಿ ಕೇವಲ ಎಷ್ಟು ಸೈನ್ಯಗಳು, ಬರೀ 3,000 ಸೈನ್ಯಗಳನ್ನ ಇಟ್ಕೊಂಡಿರೋ ನಾನು ಯಾವ ರೀತಿ ತಾನೇ ಯುದ್ಧ ಮಾಡ್ಲಿಕ್ಕೆ ಸಾಧ್ಯ? ಯುದ್ಧ ಮಾಡುವವನು ನಾನಲ್ಲಪ್ಪ, ಈ ಜಯವನ್ನ ನೀನು ಕೊಡ್ಬೇಕು ಅಂತ ಹೇಳಿ ತನ್ನ ಚಿಂತಾಭಾರವನ್ನ ಸಂಪೂರ್ಣವಾಗಿ ದೇವರ ಮೇಲೆ ಹಾಕಿ ಆತನು ಯುದ್ಧಕ್ಕೆ ಹೊರಟಂತ ಸಂದರ್ಭದಲ್ಲಿ ಅವನಿಗೆ ಸಿಕ್ಕಿದಂತ ಜಯ ಅತ್ಯಂತ ಅಪಾರವಾದಂತ ಒಂದು ಜಯ ಸಿಕ್ತು ಅನ್ನೋದನ್ನ ಬೈಬಲ್ ನಮ್ಗೆ ಹೇಳ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಬೈಬಲ್ ಕೂಡ ನಮ್ಗೆ ಹೇಳ್ತಾ ಇದೆ, ನಿಮ್ಮ ಎಲ್ಲಾ ಚಿಂತಾಭಾರವನ್ನ ನನ್ನ ಮೇಲೆ ಹಾಕಿ ನಾನು ನಿಮ್ಗೋಸ್ಕರ ಚಿಂತಿಸ್ತಾ ಇದ್ದೀನಿ, ನೀವು ಮಾಡ್ಬೇಕಾಗಿರ್ತಕ್ಕಂಥ ಕರ್ತವ್ಯ ಏನು ಅದನ್ನ ನೀವು ಮಾಡ್ಕೊಂಡು ಹೋಗಿ ಅಂತ ಹೇಳುವಾಗ, ಇದನ್ನೇ ನಾವು ಮಾಡ್ಬೇಕು ಅಂತಕ್ಕಂಥ ಒಂದು ಮನಸ್ಥಿತಿ ಪವಿತ್ರಾತ್ಮನು ನಮ್ಮ ಹೃದಯದಲ್ಲಿ ಕಾರ್ಯ ಮಾಡುವಾಗ ಆತನಿಗೆ ವಿಧೇಯರಾಗೋಣ. ನಮ್ಮ ಚಿಂತಾಭಾರಗಳನ್ನ ನಾವು ದೇವರ ಮೇಲೆ ಹಾಕಿ ಮುಂದೆ ಹೋಗುವಾಗ ಆ ಚಿಂತೆಯಲ್ಲಿಯೂ
ಆ ಒಂದು ಸಮಸ್ಯೆಯ ಮಧ್ಯದಲ್ಲಿಯೂ ನಮ್ಗಿರ್ತಕ್ಕಂಥ ಒಂದು ಶಾಂತಿಯನ್ನ, ಆ ಒಂದು ಸಮಾಧಾನದ ಒಂದು ಹೃದಯವನ್ನ ನಾವು ಅನುಭವಿಸ್ಲಿಕ್ಕೆ ಇಲ್ಲಿ ಸಾಧ್ಯ ಆಗ್ತಾ ಇದೆ. ಇಲ್ಲಿ ಕೂಡ ಈ ಒಂದು ಈತನು ಯಾವಾಗ ತನ್ನ ಚಿಂತೆಯ ಒಂದು ಭಾರವನ್ನ ದೇವರ ಮೇಲೆ ಹಾಕಿದ್ನು, ದೇವರ ಮೇಲೆ ಹಾಕಿದಾಗ ಕೊನೆಯದಾಗಿ ಅವನಿಗೆ ಸಿಕ್ಕಿದಂತ ಒಂದು ಜಯ 12ನೇ ವಚನದಲ್ಲಿ ಈ ರೀತಿ ಇದೆ: ಯೆಹೋವನು ಕೂಶ್ಯರನ್ನು ಆಸನಿಂದಲೂ ಯಹೂದ್ಯರಿಂದಲೂ ಅಪಜಯ ಪಡಿಸಿದನು. ಕೂಶ್ಯರು ಓಡಿ ಹೋದಾಗ ಆಸನು ಅವನ ಜನರು ಗೆರಾರಿನವರೆಗೂ ಅವರನ್ನು ಹಿಂದಟ್ಟಿ ಸಂಹರಿಸಿದರು. ಇಲ್ಲಿ ಬೈಬಲ್ ಮತ್ತೆ ಆಸನ ಒಂದು ವಿಚಾರದಲ್ಲಿ ಹೇಳ್ತಾ ಇದೆ. ಇವತ್ತು ಅಷ್ಟು ಬಲಹೀನರಾಗಿರ್ತಕ್ಕಂಥ, ಕಡಿಮೆ ಸೈನ್ಯವನ್ನ ತೆಗೆದುಕೊಂಡು ಯುದ್ಧ ರಂಗಕ್ಕೆ ಹೋದಂತ ಈ ಒಂದು ಆಸನಿಗೆ ಇಲ್ಲಿ ಜಯ ಸಿಕ್ತು. ಇಲ್ಲಿ ಕಾರಣ ಯುದ್ಧವನ್ನ ಮಾಡಿದ್ದು ಆಸನು ಅಲ್ಲ, ಬದಲಾಗಿ ಯೆಹೋವನೇ, ನಮ್ಮ ಯುದ್ಧ ವೀರನಾಗಿರ್ತಕ್ಕಂಥ ದೇವರು ಆಸನಿಗಾಗಿ ಯುದ್ಧವನ್ನ ಮಾಡಿ ಆ ವಿರೋಧಿಗಳು ಅಪಜಯ ಹೊಂದುವಂತೆ ಮಾಡಿದ್ರು. ಈ 10 ಲಕ್ಷ ಸೈನಿಕರು ಅಪಜಯವನ್ನ ಹೊಂದಿದ್ರು. ಜೊತೆಗೆ ಇಲ್ಲಿ ಯೆಹೋವನು ಅವರನ್ನ ಹೇಗೆ ಮಾಡಿದ್ನು ಅಂತ ಹೇಳುವಾಗ ಮುಂದೆ ವಚನ ಹೇಳ್ತಾ ಇದೆ, ಅವರನ್ನ ಚೂರು ಚೂರಾದರು. ಯೆಹೋವನು ಮತ್ತು ಅವನ ಸೈನ್ಯದ ಮುಂದೆ ಚೂರು ಚೂರಾದರು. ಇವತ್ತು ವಿರೋಧಿಗಳನ್ನ ಈ 10 ಲಕ್ಷ ಜನರು ಎದ್ದು ನಿಲ್ಲಬಾರದು, ನಿಲ್ಲಲಿಕ್ಕೆ ಯಾವುದೇ ರೀತಿಯ ಶಕ್ತಿ ಇಲ್ಲದ ರೀತಿಯಲ್ಲಿ ಆ ದೇವರು ಅವರನ್ನ ಚೂರು ಮಾಡಿದ್ರು ಅಂತ ಹೇಳುವಾಗ, ನಮ್ಮ ದೇವರು ಎಂತ ಶಕ್ತಿಶಾಲಿಯಾದ ದೇವರು, ಇದು ಸ್ವತಃ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಗೊತ್ತಾಗಿದ್ದಂತ ಸಂದರ್ಭದಲ್ಲಿಯೂ ಕೂಡ ನಮ್ಮ ಬದುಕಿನಲ್ಲಿ ಬಂದಂತ ಈ ಸಮಸ್ಯೆಗಳ ಮಧ್ಯದಲ್ಲಿ ಈ ಭರವಸೆಯನ್ನ ಮೂಡಿ ನಾವು ಎಷ್ಟರ ಮಟ್ಟಿಗೆ ದೇವರಲ್ಲಿ ಭರವಸೆ ಇಟ್ಟು ನಾವು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀವಿ. ಇವತ್ತು ಪ್ರಾರ್ಥನೆ ಅಂತ ಹೇಳುವಾಗ ಪ್ರಾರ್ಥನೆ ಮಾಡುವ ರೀತಿ ಕೂಡ ಇಲ್ಲಿ ಬದಲಾಗಬೇಕಾಗಿದೆ. ನಮ್ಮ ಪ್ರಾರ್ಥನೆಯಲ್ಲಿ ನಾವು ಯಾವಾಗ್ಲೂ ಕೂಡ ಬರೀ ಈ ಒಂದು ಶಾರೀರಿಕವಾದ ಈ ಒಂದು ಇಹಲೋಕದ ಆಶೀರ್ವಾದಕ್ಕೋಸ್ಕರ ನಾವು ಪ್ರಾರ್ಥನೆಯನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಆಗ ಏನಾಗುತ್ತೆ, ನಮ್ಗೆ ಈ ಪ್ರಾರ್ಥನೆಗೆ ತಕ್ಕ ಸಮಯದಲ್ಲಿ ಉತ್ತರ ಸಿಗ್ತಾ ಇಲ್ಲ. ದೇವರು ಖಂಡಿತವಾಗ್ಲೂ ನಂಬಿಗಸ್ತನಾದ ದೇವರು, ನಾನು ಕೊಡ್ತೀನಿ ಅಂತಕ್ಕಂಥ ಒಂದು ಮಾತಿನಂತೆ ನಡೆಯುವಂತ ತಂದೆ. ಆದ್ರೆ ಇವತ್ತು ನಮ್ಗೆ ಅದು ಸಿಗ್ಲಿಲ್ಲ ಅಂತ ಹೇಳುವಾಗ ನಮ್ಮ ಪ್ರಾರ್ಥನೆ ವಿಧಾನವನ್ನ ನಾವು ಬದಲಾವಣೆ ಮಾಡ್ಕೊಳ್ಬೇಕಾಗಿದೆ. ಇವತ್ತು ಸಂಪೂರ್ಣವಾಗಿ ದೇವರ ಮೇಲೆ ಆತುಕೊಂಡು ಆಸನು, ಸ್ವಾಮಿ ನೀನೇನೆ, ನಿನ್ನನ್ನ ಬಿಟ್ರೆ ಬೇರೆ ಮಾರ್ಗ ನನಗೆ ಇಲ್ಲ ಅಂತ ಹೇಳಿ ಆತನು ಹೇಗೆ ಪ್ರಾರ್ಥನೆಯನ್ನ ಮಾಡಿ ಜಯವನ್ನ ಗಳಿಸಿದ್ನು, ಇವತ್ತು ನಾವೆಲ್ಲರೂ ಕೂಡ ನಮ್ಮ ಜೀವಿತಗಳಲ್ಲಿ ಯಾವುದೇ ಸಮಸ್ಯೆ ಬಂದಾಗ್ಲೂ ಕೂಡ ದೇವರನ್ನ ಆಶ್ರಯಿಸ್ಕೊಳ್ಬೇಕು. ದೇವರಿಗೆ ನಮ್ಮ ಪಾಪಗಳನ್ನ ಒಪ್ಕೊಳ್ಬೇಕು. ದೇವರ ಮುಂದೆ ನಮ್ಮ ಅಗತ್ಯತೆಗಳನ್ನ ಹೇಳೋದಕ್ಕಿಂತ ಮುಂಚಿತವಾಗಿ ದೇವರಿಗೆ ಸ್ತುತಿ ಸ್ತೋತ್ರವನ್ನ ಹೇಳ್ಬೇಕು. ನಿನ್ನನ್ನ ಬಿಟ್ರೆ ಬೇರೆ ಮಾರ್ಗ ಇಲ್ಲ ಅಂತಕ್ಕಂಥ ಸತ್ಯವನ್ನ ದೇವರ ಮುಂದೆ ನಾವು ಒಪ್ಪಿ ನಾವು ಅರಿಕೆಯನ್ನ ಮಾಡಿದಾಗ ದೇವರು ನಮ್ಮ ಪರವಾಗಿ ನಿಂತು ನಮ್ಮ ಎಲ್ಲಾ ಸಮಸ್ಯೆಗಳನ್ನ ಹೋಗಲಾಡಿಸಿ ಆ ಸಮಸ್ಯೆಗಳ ಮಧ್ಯದಲ್ಲಿಯೇ ನಮ್ಗೆ ಒಂದು ಶಾಂತಿಯನ್ನ ಕೊಟ್ಟು ನಡೆಸುವಂತಹ ದೇವರ ಅನುಭವವನ್ನ ನಾವು ಪಡ್ಕೊಳ್ಬೇಕಾಗಿದೆ. ಹಾಗಾಗಿ ಮುಖ್ಯವಾದ ರೀತಿಯಲ್ಲಿ ಇವತ್ತು ಪ್ರಾರ್ಥನೆಯನ್ನ ಮಾಡ್ತಾ ಇರುವಂತ ಒಬ್ಬ ನಾಯಕರ ನೋಡಿದಾಗ ಇಲ್ಲಿ ಏನಾಯ್ತು ನೋಡೋಣ. ಇವತ್ತು ಕೊನೆ ವಚನ ಹೇಳ್ತಾ ಇದೆ, 14ನೇ ವಚನ, 15ನೇ ವಚನ, 14 ಮತ್ತು 15. ಇದಲ್ಲದೆ ಅವರು ಯೆಹೋವನ ಭಯಕ್ಕೆ ಒಳಗಾಗಿ ಗೆರಾರಿನ ಸುತ್ತಣ ಪಟ್ಟಣಗಳನ್ನು ವಶ ಮಾಡಿಕೊಂಡು ಅವುಗಳನ್ನೆಲ್ಲ ಸುಲಿಗೆ ಮಾಡಿದರು. ಅವುಗಳಲ್ಲಿ ದೊಡ್ಡ ಕೊಳ್ಳೆಗಳು ಸಿಕ್ಕಿತು. ದನ ಕಾಯುವವರ ಗುಡಾರಗಳ ಮೇಲೆ ಬಿದ್ದು ಎಷ್ಟೋ ಒಂಟೆ ಕುರಿಗಳನ್ನು ಯೆರೂಸಲೇಮಿಗೆ ಹೊಡೆದುಕೊಂಡು ಬಂದರು. ಇವರಿಗೆ ಅಪಾರವಾದ ಒಂದು ಜಯ ಸಿಕ್ತು. ಅವ್ರಿಗೆ ಬೇಕಾದಂತ ಎಲ್ಲಾ ಉತ್ತಮವಾದ ಒಂದು ವಸ್ತುಗಳು, ಕೊಳ್ಳೆಗಳನ್ನ ಹೊಡೆದು ಅವರು ತೆಗೆದುಕೊಂಡು ಬರ್ಲಿಕ್ಕೆ ಸಾಧ್ಯ ಆಯ್ತು. ಅಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಇವರನ್ನ ನೋಡಿ ಭಯ ಆಯ್ತು. ಇವತ್ತು ಪ್ರಾರ್ಥನೆ ಮಾಡುವ ಒಬ್ಬ ವ್ಯಕ್ತಿ ಎದುರುಗಡೆ ಬಂದಾಗ ಸಹಜವಾಗಿ ನಮ್ಮಲ್ಲಿ ಕೂಡ ಭಯ ಬರ್ತಾ ಇದೆ. ಯಾಕೆಂದ್ರೆ ಪ್ರಾರ್ಥನಾ ವೀರರನ್ನ, ಪ್ರಾರ್ಥನೆಯಲ್ಲಿ ಸರಿಯಾದ ರೀತಿ ಪ್ರಾರ್ಥನೆ ಮಾಡ್ತಕ್ಕಂಥ ವ್ಯಕ್ತಿಯನ್ನ ನೋಡಿದಾಗ ಅವ್ರಿಗೆ ವಿರೋಧವಾಗಿ ಮಾತಾಡ್ಲಿಕ್ಕೆ ಯಾರಿಗೂ ಕೂಡ ಧೈರ್ಯ ಸಾಕಾಗ್ತಾ ಇಲ್ಲ. ಆ ಒಂದು ಭಾವನೆ, ಅಂತಹ ಒಂದು ಅನುಭವವು ಇಲ್ಲಿ ಆಸನಿಗೆ ಆಯ್ತು. ಇವತ್ತು ನಮ್ಮನ್ನ ನೋಡಿದಾಗ್ಲೂ ಕೂಡ ನಮ್ಮ ಒಂದು ಪ್ರಾರ್ಥನೆಯ ಒಂದು ಜೀವಿತ, ನಾವು ಒಂದು ದೇವರಿಗೆ ಮೆಚ್ಚುಗೆಯಾಗಿ ಆಜ್ಞೆಗಳನ್ನ ಅನುಸರಿಸ್ತಾ ದೇವರಿಂದ ದೂರ ಮಾಡ್ತಕ್ಕಂಥ ಎಲ್ಲಾ ಪಾಪಗಳನ್ನ ಹೊಡೆದು ಹಾಕಿ ನಾವು
ಬದುಕುವಾಗ ಇಲ್ಲಿ ಸುತ್ತಲಿನ ಜನರಿಗೆ ಭಯ ಮೂಡುತ್ತೆ. ಇವ್ರ ವಿಚಾರದಲ್ಲಿ ನಾವು ಏನೂ ಕೂಡ ನಾವು ಕೈಯನ್ನು ತೋರಿಸಿ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಒಂದು ಆಲೋಚನೆ ಅವರ ಹೃದಯದಲ್ಲಿ ಬರ್ಲಿಕ್ಕೆ ಹೋಗ್ತಾ ಇದೆ. ಹಾಗಾಗಿ ಇವತ್ತು ನಾವ್ ಎಲ್ಲೇ ಇರ್ಬೋದು, ನಾವು ಕೆಲಸ ಮಾಡ್ತಕ್ಕಂಥ ಒಂದು ಸ್ಥಳ ಆಗಿರ್ಬೋದು, ನಮ್ಮ ಕುಟುಂಬಗಳಲ್ಲಿ ಆಗ್ಬೋದು, ನಮ್ಮ ಬಂಧು ಬಳಗದವರ ಮಧ್ಯದಲ್ಲಿ ಆಗ್ಬೋದು, ಅಥವಾ ನಮ್ಮ ಸಮುದಾಯದಲ್ಲೇ ಆಗ್ಬೋದು, ಇವತ್ತು ಪ್ರಾರ್ಥನೆ ಮಾಡ್ತಕ್ಕಂಥ ಜನರ ಜೀವಿತದ ಶೈಲಿ ಬೇರೆ, ಅವರನ್ನ ಜನ ನೋಡುವ ರೀತಿಯಲ್ಲಿ ಬೇರೆ. ಆ ರೀತಿ ಬೇರೆಯಾಗಿ ಇದ್ದು ಅವರ ಹೃದಯದಲ್ಲಿ ಅವರ ಕಷ್ಟದ ಒಂದು ಸಂದರ್ಭದಲ್ಲಿ ಕೂಡ ದೇವರ ಒಂದು ನಡೆಸುವಿಕೆಯನ್ನ ಅರ್ಥ ಮಾಡಿಕೊಂಡು ಸತ್ಯ ದೇವರ ಕಡೆ ದೃಷ್ಟಿಸಿ ನೋಡ್ಲಿಕ್ಕೆ ಇಲ್ಲಿ ನಮ್ಮ ಜೀವಿತ ಒಂದು ನಡವಳಿಕೆ ಇಲ್ಲಿ ಕಾರಣ ಇಲ್ಲಿ ಆಗ್ಬೇಕಾಗಿದೆ. ಅದನ್ನೇ ತಾನೇ ಆತನು ತನ್ನ ಜೀವಿತದಲ್ಲಿ ಮಾಡಿದಂತ ಒಂದು ಕಾರ್ಯ. ಇವತ್ತು ಇಂದಿನ ಈ ಹೊಸ ಒಡಂಬಡಿಕೆಯ ಕಾಲದಲ್ಲಿ, ಅದರಲ್ಲೂ ಈ ಒಂದು ಅಂತ್ಯ ಕಾಲದಲ್ಲಿ ಜೀವಿಸ್ತಿರ್ತಕ್ಕಂಥ ನಾವುಗಳು ಕೂಡ ಈ ಪಾಪದ ವಿರುದ್ಧ ಇವತ್ತು ಜಯವನ್ನ ಅನುಭವಿಸ್ಬೇಕಾಗಿದೆ. ಈ ಜಯವನ್ನ ಸ್ವತಃ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ನಮ್ಗೆ ಯೇಸು ಕ್ರಿಸ್ತನ ಶಿಲುಬೆಯ ಮರಣದ ಮೂಲಕ ನಮ್ಮೆಲ್ಲರಿಗೆ ಇವತ್ತು ಜಯ ಸಿಕ್ಕಿದೆ. ಇವತ್ತು ಆ ಜಯ ಸಿಕ್ಕಿರ್ತಕ್ಕಂಥ ನಾವುಗಳು ಆ ಜಯದ ಮಾರ್ಗದಲ್ಲಿ ನಾವು ನಡೀತಾ ಇತರರನ್ನ ಈ ರೀತಿಯ ಒಂದು ಸಭೆ, ಕುಟುಂಬಗಳನ್ನ, ಸಮುದಾಯಗಳನ್ನ ನಮ್ಮ ನಡವಳಿಕೆಗಳ ಮೂಲಕ ಮೊದಲು ತೋರಿಸಿ, ನಂತರ ಮಾತಿನ ಮೂಲಕ ಅವರಿಗೆ ಎಚ್ಚರಿಕೆಯನ್ನ ಕೊಟ್ಟು ಈ ಕ್ರಿಸ್ತನ ಬಳಿಗೆ ಬರುವಂತೆ ನಾವು ಮಾಡೋಣ. ಇಂತಹ ಒಂದು ಕಾರ್ಯವನ್ನ ಇವತ್ತು ಸುವಾರ್ತೆ ಅಂತಂದರೆ ಬೇರೆ ಯಾವುದೂ ಇಲ್ಲ. ಯೇಸು ಕ್ರಿಸ್ತನ ಜೀವಿತ, ಯೇಸು ಕ್ರಿಸ್ತನ ಮರಣ, ಯೇಸು ಕ್ರಿಸ್ತನ ಒಂದು ಪುನರುತ್ಥಾನ, ಇದರ ಮೂಲಕ, ಈ ನಂಬಿಕೆಯ ಮೂಲಕ ನಾವು ನಡೆದು ಹೋಗುವಾಗ ನಮ್ಗೆ ಯಾವ ರೀತಿ ಈ ಪಾಪದ ವಿರುದ್ಧ ಜಯವನ್ನ ಗಳಿಸಿ ಆ ನಿತ್ಯ ರಾಜ್ಯದಲ್ಲಿ ನಾವೆಲ್ಲರೂ ಹೇಗೆ ಜೀವಿಸ್ತಾ ಇದ್ದೀವಿ. ಇದು ನಮ್ಗೆ ಒಂದು ಟ್ರೈನಿಂಗ್ ಪೀರಿಯಡ್ ಇದು ಅಷ್ಟೇನೆ. ಈ ಲೋಕದಲ್ಲಿ ನಾವು ಕೇವಲ ಅಲ್ಪಕಾಲ ಬದುಕಲಿಕ್ಕೆ ಮಾತ್ರ ದೇವರ ರಾಯಭಾರಿಗಳಾಗಿ, ದೇವರ ಸೇವಕರುಗಳಾಗಿ, ಇತರರನ್ನ ಎಚ್ಚರಿಸ್ಲಿಕ್ಕೆ ಮಾತ್ರ ದೇವರು ಕೊಟ್ಟಂತ ಈ ಒಂದು ಅಮೂಲ್ಯವಾಗಿರ್ತಕ್ಕಂಥ ಸಮಯವನ್ನ ಇವತ್ತು ನಾವೆಲ್ಲರೂ ಈ ಝೂಮ್ ಮಾಧ್ಯಮದಲ್ಲಿ ಕೂಡಿ ಬಂದಿರ್ತಕ್ಕಂಥ ನಾವೆಲ್ಲರೂ ಈ ಸತ್ಯವನ್ನ ಅರ್ಥ ಮಾಡಿಕೊಂಡು ಸಂಪೂರ್ಣವಾಗಿ ದೇವರಿಗೆ ಮೊರೆ ಇಡೋಣ. ಆತನು ಮಾಡಿದ ರೀತಿಯಲ್ಲಿ ಯೆಹೋವನ ದೃಷ್ಟಿಯಲ್ಲಿ ಒಳ್ಳೆಯ ಮಕ್ಕಳಾಗಿ, ಉತ್ತಮವಾದ ಒಂದು ನಾಯಕರುಗಳಾಗಿ, ದೇವರಲ್ಲಿ ಇರ್ತಕ್ಕಂಥ ನಾಯಕರು ಇವತ್ತು ಆತನು ಮಾಡಿದಂತ ಒಂದು ಕಾರ್ಯದ ರೀತಿಯಲ್ಲಿ ನಾವು ಇತರರ ರಕ್ಷಣೆಗೋಸ್ಕರ ನಾವು ಕಾರ್ಯ ಜವಾಬ್ದಾರಿಯನ್ನ ಇಟ್ಟು ನಾವು ಮಾಡುವಾಗೆ ದೇವರು ನಮ್ಮಲ್ಲಿ ಒಂದು ಶಾಂತಿ ಸಮಾಧಾನವನ್ನ ಕೊಟ್ಟು ನಡೆಸಲಿ. ಒಳ್ಳೆಯ ಸೇವಕರಾಗಿ ನಡೀಲಿಕ್ಕೆ, ಪವಿತ್ರಾತ್ಮನ ಮಾರ್ಗದರ್ಶನದಲ್ಲಿ ನಡೆಯುವ ಮಕ್ಕಳಾಗಿ ದೇವರು ನಮ್ಮನ್ನು ರೂಪಿಸಿ ಒಳ್ಳೆಯ ಸಾಧನೆಗಳಾಗಿ ರೂಪಿಸುವಂತೆ ನಮ್ಮನ್ನು ನಾವು ಒಪ್ಪಿಸಿಕೊಡೋಣ. ದೇವರು ನಮ್ಮನ್ನು ಆಶೀರ್ವದಿಸಿ. ದೇವರು ನಮ್ಮ ಸ್ತೋತ್ರವಾಗಲಿ. ಆಮೇನ್. ಉತ್ತಮವಾದಂತಹ ಸಂದೇಶಕ್ಕಾಗಿ ಸಹೋದರಿ ನಳಿನ ವೆಸ್ಲಿ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನ ಚೈತನ್ಯ ಪಡಿಸಿ ತನ್ನ ಸೇವೆಯಲ್ಲಿ ಉಪಯೋಗಿಸಲು ಕೊಟ್ಟಂತ ಈ ಕೃತಕ್ಕಾಗಿ ಕೊಂಡಾಡುತ್ತಾ, ಕರ್ತನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಮ್ಮನ್ನ ಆತ್ಮಿಕವಾಗಿ ಅಭಿವೃದ್ಧಿಪಡಿಸಿ ಆತನ ಮಹಿಮೆಗಾಗಿ ಉಪಯೋಗಿಸಲಿ ಎಂಬುದಾಗಿ ನಮ್ಮೆಲ್ಲರ ಪ್ರಾರ್ಥನೆಯಾಗಿದೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ. ಈಗ ನಾವು ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ಆ ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಇದ್ರೆ ಈ ಬೆಳಗಿನ ಜಾವದಲ್ಲಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಈ ಸಮಯದಲ್ಲಿ ನಮ್ಮೊಟ್ಟಿಗೆ ಪ್ರಾರ್ಥನೆ ಮಾಡುವುದಕ್ಕಾಗಿ ಸಹೋದರಿ ಮಾಲಾ ಬೆಳಗಾವಿಯಿಂದ ಇದ್ದಾರೆ. ಇದ್ದೀರಾ ಸಹೋದರಿ ಮಾಲಾ ಹೊಸಮನಿ ಅವರು? ಇದ್ದಾರೆ. ಇದ್ದಾರೆ. ಓಕೆ, ಅವರಿಂದ ಉತ್ತರ ಸಿಗ್ತಾ ಇಲ್ಲ. ಹಲೋ ಸರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಮ್ಮ, ಇದ್ದೀರಾ? ಹಾ ಸರ್. ಓಕೆ, ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ವಿಜ್ಞಾಪನೆಗಳನ್ನ ನಿಮ್ಮ ಮುಂದೆ ತಿಳಿಸ್ತೀವಿ. ದಯಮಾಡಿ ನನ್ನ ನೋಟ್ ಮಾಡ್ಕೊಳ್ರಿ. ಯಾರಾದ್ರೂ ಫ್ಯಾಮಿಲಿ ಪಾಸ್ಟರ್ ಹೇಳಿ. ಕೋಲ್ಕರ್, ಹಿರಿಯರಾದಂತ ಪ್ರೇಮನಾಥ್ ಕೋಲ್ಕರ್ ಸರ್ ಅವರ ಕುಟುಂಬ, ಅವರ ಮಕ್ಕಳಿಗಾಗಿ, ಅವರ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಂಡಿದ್ದಾರೆ. ಚಾಟ್ ಅಲ್ಲಿ ಹಾಕಿದ್ದಲ್ಲ ಪಾಸ್ಟರ್, ಹಾಕಿದ್ದೀರಾ? ಸೊ 2 ಭಾಗ ಮಾಡ್ರಿ. ಬೆಳಿಗ್ಗೆ ಮತ್ತು ಸಾಯಂಕಾಲ ಒಂದೊಂದು ಭಾಗವನ್ನ ಹಾಕ್ರಿ. ಒಂದೇ ಸಾರಿ 30-40 ಮಂದಿಗೆ ಪ್ರಾರ್ಥನೆ ಮಾಡ್ಬೇಕಾದ್ರೆ ಸಾಕಷ್ಟು ಸಮಯ ತೆಗೆದುಕೊಳ್ತದೆ. ಅದಕ್ಕಾಗಿ
ಪ್ರಾರ್ಥನೆಗಳು ಜಾಸ್ತಿ ಇದ್ದಾಗ 2 ಭಾಗ ಮಾಡಿ, ಬೆಳಿಗ್ಗೆ 1 ಭಾಗ, ಸಾಯಂಕಾಲ 1 ಭಾಗ, ಈ ರೀತಿ ಮಾಡಿದ್ರೆ ಪ್ರಾರ್ಥನೆ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಎಲ್ರು ದಿನವಾಗ್ಲೂ ನಾವು ಪ್ರಾರ್ಥನೆ ಮಾಡ್ಕೋಬಹುದು. ಓಕೆ ಸಹೋದರಿ, ನೀವು ಚಾರ್ಟ್ ಹೋಗೋದಕ್ಕೆ ಸಾಧ್ಯನಾ? ಮಾಲಾ ಅವರು? ಹಾ ಸರ್, ಹಾ ಇದೆ ರೀ ಸರ್. ಇದ್ರೆ ದಯಮಾಡಿ ಪ್ರಾರ್ಥನೆ ಮಾಡಿ. ನೀವು 18 ತನಕ, ಮೊದಲಿಂದ 18 ತನಕ ಪ್ರಾರ್ಥನೆ ಮಾಡ್ರಿ. ಉಳಿದ ಭಾಗವನ್ನ 2 ಒಂದೇನ ಬೇರೆ ಬೇರೆ ಸಾಂಗ್? ಬೇರೆ ಬೇರೆ ಇದೆ. ಗುಡ್ ಮಾರ್ನಿಂಗ್ ಹೇಳಿ. ನಮ್ಮ ಪ್ರಿನ್ಸ್ ಆರೋಗಾಗಿ ಪ್ರಾರ್ಥನೆ ಮಾಡಿ ಫಸ್ಟ್. ಚಾರ್ಟ್ ಅಲ್ಲಿ ಇದೆ. ಇದೆಯಾ? ಒಳ್ಳೇದು. ಅದರಲ್ಲಿ ನಮ್ಮ ಮಗನು ಆಶೀಶ್ ಅವರು ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು ಅಂತ ಕೇಳ್ತೇನೆ. ಅದೊಂದು ರಿಕ್ವೆಸ್ಟ್ ಆಗ್ತದೆ. ಓಕೆ, ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ನನ್ನ ಸ್ವರ್ಗೀಯ ತಂದೆ ನಾಮಕ್ಕೆ ಸ್ತೋತ್ರವಾಗ್ಲಿ ಸ್ವಾಮಿ. ಕರ್ತನೆ, ಇಡೀ ದಿನವೆಲ್ಲ ಸುಖವಾದ ನಿದ್ರೆಯನ್ನು ಕೊಟ್ಟು ಬೆಳಗಿನ ಜಾವದಲ್ಲೆದ್ದು ಕರ್ತನೆ ಪ್ರಾರ್ಥಿಸುವಂತ ಮಹಾಭಾಗ್ಯವನ್ನ ನಮ್ಮೆಲ್ಲರಿಗೆ ಕೊಟ್ಟಿದ್ದೀರಿ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಇದುವರೆಗೂ ಕರ್ತನೆ ಈ ವಾಕ್ಯವನ್ನ ತಂದಿರತಕ್ಕಂತ ನಿನ್ನ ಮಗಳನ್ನ ಹೆಚ್ಚಾದ ರೀತಿಯಲ್ಲಿ ಆಶ್ರಯಿಸು. ವಾಕ್ಯವು ವಿಶೇಷವಾದದ್ದು ಕರ್ತನೆ. ನಂಬಿಗಸ್ತ ಮಕ್ಕಳನ್ನು ನಿನ್ನ ಕೈ ಬಿಡದೆ ನಡೆಸುವಾತನಾಗಿದ್ದೀಯ ನನ್ನ ಸ್ವಾಮಿ. ನಮ್ಮನ್ನ ನಿನ್ನ ಕೃಪೆಯಲ್ಲೂ ನಿನ್ನ ಆಶೀರ್ವಾದದಲ್ಲಿಯೂ ಯಾವುದೇ ಚಿಂತೆಗಳು ಕಷ್ಟಗಳು ಬಂದರೂ ಕೂಡ ಕರ್ತನೆ ಅವುಗಳನ್ನು ನಮಗೆ ತಿಳಿದ ಹಾಗೆ ದೂರ ಮಾಡಿ ನಡೆಸಿ ಕಾಪಾಡುವಂತ ನನ್ನ ಸ್ವರ್ಗೀಯ ತಂದೆ ನಾಮಕ್ಕೆ ಸ್ತೋತ್ರವಾಗ್ಲಿ ಸ್ವಾಮಿ. ಹೌದು ಸ್ವಾಮಿ, ಈ ದಿನವನ್ನ ಕಾಣದೆ ಎಷ್ಟೋ ಜನರಿರುವಾಗ ಸ್ವಾಮಿ ನಮ್ಮನ್ನಾದರೂ ನಿನ್ನ ಜೀವಿತರ ಪಟ್ಟಿಯಲ್ಲಿ ಎನಿಸಿದ್ದಿ. ಅದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರಗಳು ಸ್ವಾಮಿ. ಕರ್ತನೆ, ಇದನ್ನ ನಡ್ಸ್ಕೊಂಡು ಹೋಗ್ತಕ್ಕಂತ ಸ್ವಾಮಿ ಎಂ ರಾಜು ಸರ್ ಅವರನ್ನ ಆಶ್ರಯಿಸು. ಅವ್ರು ಮಾಡುವ ಸೇವೆಯನ್ನ ಹೆಚ್ಚಾದ ರೀತಿಯಲ್ಲಿ ಆಶ್ರಯಿಸು. ಅವ್ರ ಕುಟುಂಬ ಮಕ್ಕಳನ್ನ ಆಶ್ರಯಿಸು ಸ್ವಾಮಿ. ಅದೇ ರೀತಿಯಾಗಿ ಸ್ವಾಮಿ ಇದಕ್ಕೆ ನಿರೂಪಣೆಯಾಗಿ ಮಾಡ್ತಕ್ಕಂತ ಸವಿತಾ ಮ್ಯಾಥ್ಯೂ ಈ ಮಗಳನ್ನು ಕೂಡ ನೀನು ಹೆಚ್ಚಾದ ರೀತಿಯಲ್ಲಿ ಆಶ್ರಯಿಸಿ ಕಾಪಾಡೆಂಬುದಾಗಿ ಕೇಳ್ಕೊತೇನೆ ಸ್ವಾಮಿ. ಹೌದು ಕರ್ತನೆ, ಇದರಲ್ಲಿ ಈಗ ಕೂಡಿ ಬಂದಿರತಕ್ಕಂತ ಪ್ರತಿಯೊಬ್ಬರನ್ನ ನಿನ್ನ ಹೆಸರಾಗ ಆಶ್ರಯಿಸಿ ಕಾಪಾಡು. ಬೇಕಾಗಿರ್ತಕ್ಕಂತ ಆತ್ಮಿಕ ಬಲ, ಆರೋಗ್ಯ, ಭಾಗ್ಯವನ್ನ ಪ್ರತಿಯೊಬ್ಬರಿಗೂ ಕೊಟ್ಟು ಸ್ವಾಮಿ ನಿನ್ನ ಕೃಪೆಯಲ್ಲೂ ಎಲ್ಲರೂ ಬಾಳ್ಲಿಕ್ಕಾಗುವ ಹಾಗೆ ಸಹಾಯ ನೀಡಪ್ಪ. ಹೌದು ಸ್ವಾಮಿ, ಇವತ್ತಿನ ದಿನ ಬಂದಿರತಕ್ಕಂತ ವಿಜ್ಞಾಪನೆಗಳನ್ನ ನಿನ್ನ ಪಾದಕ್ಕೆ ಸಮರ್ಪಿಸುತ್ತೇನೆ ಸ್ವಾಮಿ. ನಾನು ಪಾಪಿಯು ಪಾಮರಳು ದಿಕ್ಕಿಲ್ದೋಳು ಆದಾಗ್ಯೂ ಕರ್ತನೆ ನನ್ನ ಕೈ ಬಿಡದೆ ನಡೆಸ್ಕೊಂಡ್ ಬರ್ತಾ ಇದೀಯ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಸ್ವಾಮಿ, ವಿಶೇಷವಾದ ರೀತಿಯಲ್ಲಿ ನನ್ನ ಕರ್ತನೆ, ಹೌದು ಸ್ವಾಮಿ, ನನ್ನ ಪಾಪಗಳು ಈ ವಿಜ್ಞಾಪನೆಗೆ ಅಡ್ಡಿಯಾಗಿದ್ದರೆ ಅವುಗಳನ್ನ ಮೊದಲು ಕ್ಷಮಿಸು ಸ್ವಾಮಿ. ಕ್ಷಮಿಸಿ ಇವುಗಳನ್ನ ಆಶ್ವಾಸೆಂಬುದಾಗಿ ನಿನ್ನ ಪಾದ ಕಡ್ಡ ಬಿದ್ದು ಕೇಳ್ಕೊಳ್ತೇನೆ ಸ್ವಾಮಿ. ವಿಶೇಷವಾದ ರೀತಿಯಲ್ಲಿ ನನ್ನ ಕರ್ತನೆ ಮರಿಯಪ್ಪ ಸ್ವೇಕಾಸಿ ಇವರಿಗೆ ನಿನ್ನ ಕೃಪೆ ನಿನ್ನ ಆಶೀರ್ವಾದಗಳನ್ನ ಕೊಟ್ಟು ಕಾಪಾಡೆಂಬುದಾಗಿ ಕೇಳ್ಕೊಳ್ತೇನೆ ಸ್ವಾಮಿ. ಇವ್ರಿಗೆ ಬೇಕಾಗಿರ್ತಕ್ಕಂತ ಆತ್ಮಿಕ ಬಲವನ್ನ ನೀನೇ ಕೊಟ್ಟು ಕಾಪಾಡು ಸ್ವಾಮಿ. ಅದೇ ರೀತಿಯಾಗಿ ಮಿಸ್ಟರ್ ಫಿಲಿಪ್ ಸರ್ಗುಮ ಈ ಫಿಸಿಕಲಿ ಇವರನ್ನ ನೀನು ಆಶೀರ್ವದಿಸಿದ್ದೀಯ. ಅದಕ್ಕಾಗಿ ಸೋದರ ಸ್ವಾಮಿ, ಇನ್ನೂ ಅವರನ್ನ ಹೆಚ್ಚಾದ ರೀತಿಯಲ್ಲಿ ಆರೋಗ್ಯ ಭಾಗ್ಯದಲ್ಲಿ ನಡೆಸು ನನ್ನ ಕರ್ತನೆ. ಆಮೇಲೆ ಬೇಬಿ ವಿಕ್ಟ್ರಿ ಅವರನ್ನ ಕೂಡ ನೀನು ಆಶ್ವಾಸು. ಇದು 5 ತಿಂಗಳ ಮಗು ಸ್ವಾಮಿ, ಮತ್ತು ಇದನ್ನು ಕೂಡ ನೀನು ಆಶ್ವಾಸಿ. ಈ ಮಗುವಿಗೆ ಕ್ಯಾನ್ಸರ್ ಎಂಬುದಾಗಿ ಕೇಳ್ತೇವೆ ಸ್ವಾಮಿ. ಈ ಮಗುವಿಗೆ ಬೇಕಾಗಿರ್ತಕ್ಕಂಥ ಆರೋಗ್ಯ ಭಾಗ್ಯವನ್ನ ನೀನೇ ಕೊಟ್ಟು ಕಾಪಾಡು. ಮತ್ತು 4 ವರ್ಷದ ಹೆವಿಜಾ ಆಸ್ಪತ್ರೆಯಲ್ಲಿರುವಾಗ ಕರ್ತನೆ ಈ ಮಗುವನ್ನ ಮುಟ್ಟು ಆರೋಗ್ಯ ಭಾಗ್ಯವನ್ನ ಕೊಟ್ಟು, ಆರೋಗ್ಯದಾತನೆ ಈ ಮಗುಗ್ ಬೇಕಾಗಿರ್ತಕ್ಕಂತ ಎಲ್ಲಾ ರೀತಿಯ ಆರೋಗ್ಯವನ್ನ ನೀನೇ ಕೊಟ್ಟು ಈ ಮಗುವನ್ನ ನೀನ್ ಹೆಚ್ಚಾದ ರೀತಿಯಲ್ಲಿ ಆಶ್ವಸಿಸಿ ಕಾಪಾಡೆಂಬುದಾಗಿ ಕೇಳ್ಕೊತಾನೆ ಸ್ವಾಮಿ. ಅದೇ ರೀತಿಯಾಗಿ ಬಾಯ್ ಇದನ್ನು ಕೂಡ ನೀನು ಆಶ್ವಸಿಸಿ ಕಾಪಾಡೋ ಸ್ವಾಮಿ. ಈ ಮಗುವನ್ನ ನಿನ್ನ ಕೃಪೆಯಲ್ಲಿ ನಡೆಸು. ಅದೇ ರೀತಿಯಾಗಿ ಸ್ವಾಮಿ ರಾಮದಾಸ್ ಇವರನ್ನು ಕೂಡ ನೀನು
ಆಶ್ವಾಸು, ಅವ್ರ ಕಾಲು ನೋವಿದೆ ಎಂಬುದಾಗಿ ಕೇಳ್ತೇವೆ ಸ್ವಾಮಿ. ಇವರಿಗೆ ಬೇಕಾಗಿರ್ತಕ್ಕಂಥ ಆರೋಗ್ಯವನ್ನ ನೀನ್ ಕೊಡು, ಮುಟ್ಟು. ಆ ಮಗನು ಸರಿಯಾದ ರೀತಿಯಲ್ಲಿ ಅದು ನಡ್ಲಿಕ್ಕಾಗುವ ಸಹಾಯ ನೀಡು ಸ್ವಾಮಿ. ಪಾಸ್ಟರ್ ಜಯರಾಮ್ ಶ್ರೀಲಂಕಾ ಇವರನ್ನು ಕೂಡ ನಿನ್ನ ಆಶೀರ್ವದಿಸಿ ಎಂಬುದಾಗಿ ಕೇಳ್ಕೊತಾನೆ ಸ್ವಾಮಿ. ಇವ್ರು ಏನಾಗಿದೆ ಎಂಬುದಾಗಿ ನಂಗೆ ಗೊತ್ತಿಲ್ಲ ಕರ್ತನೆ, ಆದಾಗ್ಯೂ ಆ ಮಗನನ್ನ ನೀನ್ ಆಶ್ವಸಿ ಕಾಪಾಡು. ರೇಬೇಕಾ ಕ್ಯಾನ್ಸರ್ ಎಂಬುದಾಗಿ ಕೇಳಿದ್ದೇವೆ ಸ್ವಾಮಿ. ಈ ಮಗಳನ್ನ ಕೂಡ ನಿನ್ನ ಮುಟ್ಟು ಸುಸ್ಥಪಡಿಸು ಸ್ವಾಮಿ. ಆ ಒಂದು ಕಾಯಿಲೆ ಕರ್ತನೆ ಈ ಲೋಕದಲ್ಲಿ ಹೆದರಿಕೆ ಕಾಯಿಲೆಯಾಗಿದೆ ನನ್ನ ಸ್ವಾಮಿ. ಅವಳನ್ನ ಮುಟ್ಟಿ ಅವಳಿಗಿರ್ತಕ್ಕಂಥ ಈ ಕಾಯಿಲೆಯನ್ನು ಸುಸ್ಥಪಡಿಸಿ ಎಂಬುದಾಗಿ ಕೇಳ್ತೇನೆ. ರೇಖಾ ಈ ಮಗಳಿಗೆ ಸ್ವಾಮಿ ಆರೋಗ್ಯದಲ್ಲಿ ಗುಣವಾಗ್ತಾರ ಎಂಬುದಾಗಿ ನಾವು ಕೇಳಿದ್ದೇವೆ ಸ್ವಾಮಿ. ಆ ಮಗಳನ್ನು ಇನ್ನೂ ಹೆಚ್ಚಾದ ರೀತಿಯಲ್ಲಿ ಮುಟ್ಟಿ ಆಶ್ವಾಸ ನಡೆಸಿ ಎಂಬುದಾಗಿ ಕೇಳ್ಕೊತೇನೆ ಸ್ವಾಮಿ. ಆಮೇಲೆ ಪ್ರೇಯರ್ ಯೂತ್ ಪ್ರೋಗ್ರಾಮ್ ನವೆಂಬರ್ದಲ್ಲಿ ನಡೀತಾ ಇದೆ. ಅದನ್ನು ಕೂಡ ನಿನ್ನ ಆಶೀರ್ವಾದ ಮಾಡಿ ಅದು ಕರ್ತನೆ ನಿನ್ನ ಹೆಸರಿನಲ್ಲಿ ನಡ್ಲಿಕ್ಕೆ ಆಗುವ ಹಾಗೆ ಸಹಾಯ ನೀಡು ಸ್ವಾಮಿ. ಆಮೇಲೆ ಈ ಮಗನನ್ನು ಕೂಡ ಸ್ವಾಮಿ ಆಶೀರ್ವದಿಸಿ ನಿನ್ನ ಕೃಪೆಯಲ್ಲಿ ನಡೆಸು ಸ್ವಾಮಿ. ಕೋಲ್ಕಾರ್ ಮನೆ ತಂದ ಆ ಮಕ್ಕಳಿಗೆ ಆ ಯಜಮಾನರನ್ನು ಕೂಡ ನೀನೆ ಆಶೀರ್ವದಿಸಿ ಬೇಕಾಗಿರ್ತಕ್ಕಂಥ ಆತ್ಮೀಕ ಬಲ ಶಕ್ತಿಯಲ್ಲಿ ಅವರು ಎಷ್ಟೋ ಪ್ರೇಮನಾಥ್ ಕೋಲ್ಕರ್ ಅವ್ರು ನಡೆಯುತ್ತಿರುವಾಗ ಸ್ವಾಮಿ ಅವ್ರ ಕುಟುಂಬ ಮಕ್ಕಳನ್ನ ಹೆಚ್ಚಾದ ರೀತಿಯಲ್ಲಿ ನೀನೆ ಆಶ್ವಸಿ ನಡೆಸಂಬುದಾಗಿ ಕೇಳ್ಕೊತೇನೆ ಸ್ವಾಮಿ. ಪ್ರಿನ್ಸಾರೋ ಈ ಮಗನನ್ನು ಕೂಡ ನೀನು ಆಶೀರ್ವದಿಸು. ಬೇಕಾಗಿರ್ತಕ್ಕಂಥ ಆರೋಗ್ಯ ಭಾಗ್ಯ ಜ್ಞಾನವನ್ನ ತಿಳುವಳಿಕೆಯನ್ನು ಮಕ್ಕಳಿಗೆ ಕೊಟ್ಟು ಕಾಪಾಡು ಸ್ವಾಮಿ. ಜಾನ್ ಡೇವಿಡ್ ಇವರ ಫ್ಯಾಮಿಲಿಗಾಗಿ ನಾನು ಕೇಳ್ಕೊಳ್ತೀನಿ ಸ್ವಾಮಿ. ಅವರನ್ನ ನೀನು ಆಶ್ವಸಿಸು. ಅವ್ರ ಕುಟುಂಬ ಜೀವಿತದಲ್ಲಿ ನೀನಿದ್ದು ಅವ್ರಿಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಆರೋಗ್ಯ ಭಾಗ್ಯಗಳನ್ನ ನೀನು ಕೊಟ್ಟು ಕಾಪಾಡು. ಜಾನ್ಸನ್ ಜಯಸುದಾಸ್ ಇವರ ಮಗನ ಎಜುಕೇಶನ್ ಲೌರಿಯಲ್ಲಿ ಕೇಳಿದ್ದಾರೆ ಸ್ವಾಮಿ. ಆ ಮಗನನ್ನು ಕೂಡ ನಿನ್ನ ಆಶ್ವಾಸು. ಮುಂದಿನ ಆ ವಿದ್ಯಾಭ್ಯಾಸದಲ್ಲಿ ನಿನ್ನ ಕೃಪೆ ನಿನ್ನ ಆಶೀರ್ವಾದ ಪ್ರಸನ್ನತೆ ಆ ಮಕ್ಕಳನ್ನೊಟ್ಟಿಗಿಟ್ಟು ಜ್ಞಾನ ತಿಳುವಳಿಕೆಯಲ್ಲಿ ಆ ಮಗನ ಬೆಳಿಕಾಗುವ ಹಾಗೆ ಸಹಾಯ ನೀಡು ಸ್ವಾಮಿ. ಆಮೇಲೆ ಯುವರಚನ ಫ್ಯಾಮಿಲಿ ಇವ್ರಿಗಾಗಿ ನಾವು ಕೇಳ್ಕೊಡ್ತೇವೆ ಸ್ವಾಮಿ. ಇವರಿಗೆ ಬೇಕಾಗಿರ್ತಕ್ಕಂಥ ಆರೋಗ್ಯ ಭಾಗ್ಯ ಆ ಕುಟುಂಬವನ್ನ ನೀನು ಆಶೀರ್ವದಿಸಿ ಕಾಪಾಡು ಸ್ವಾಮಿ. ಮನುಷ್ಯ ಹೆಲ್ತ್ಗಾಗಿ ಕೇಳ್ಕೊಂಡಿದ್ದಾರೆ ಸ್ವಾಮಿ. ಅವ್ರ ಕುಟುಂಬ ಮಕ್ಕಳನ್ನ ಆಶೀರ್ವದಿಸಿ ಕಾಪಾಡು ಸ್ವಾಮಿ. ಬೇಕಾಗಿರ್ತಕ್ಕಂಥ ಆರೋಗ್ಯ ಭಾಗ್ಯವನ್ನ ಆ ಕುಟುಂಬದಲ್ಲಿ ನೀನು ಕೊಡು. KP ರವಿ ಬಳ್ಳಾರಿ ಅವರ ಕುಟುಂಬವನ್ನ ನೀನು ಆಶೀರ್ವದಿಸಿ ಕಾಪಾಡು. ಅವ್ರಿಗೂ ಕೂಡ ಕರ್ತನೆ ಅವ್ರ ಅನೇಕ ರೀತಿಯಲ್ಲಿ ದಿನಾಲು ಕರ್ತನೆ ಅವರ ಪ್ರಾರ್ಥನೆಯಲ್ಲಿ ವಿಜ್ಞಾಪನೆ ಕೇಳುವಾಗ ಸ್ವಾಮಿ ಅವರನ್ನ ಆಶ್ವಾಸು. ಇದರಲ್ಲಿ ಬಂದಿರತಕ್ಕಂತ 18 ಜನರನ್ನ ನಿನ್ನ ಕೈಲಿ ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ಈಗಲೇ ಕರ್ತನೆ ಅವರನ್ನ ನೀನು ಆಶೀರ್ವದಿಸಿದ್ದಿ. ಅವರ ಜೀವಿತದಲ್ಲಿ ಬೇಕಾಗಿರ್ತಕ್ಕಂತ ಎಲ್ಲಾ ರೀತಿಯ ಸ್ವಾಮಿ ಅವ್ರು ಬೇಕಾದದ್ದನ್ನ ನೀನು ಒದಗಿಸಿ ಕೊಡುವಂತವನಾಗಿದ್ಯಾ ಸ್ವಾಮಿ. ಒದಗಿಸಿ ಕೊಟ್ಟು ಕಾಪಾಡು ಸ್ವಾಮಿ. ಮದುವೆ ಆಗದ ಯುವಕರನ್ನ ನೀನು ಆಶೀರ್ವದಿಸು. ಅವರು ನೀನು ಪರಲೋಕದಲ್ಲಿ ಅವರನ್ನ ನಿನ್ನ ಕೃಪೆಯಲ್ಲಿ ಅವರನ್ನ ಮದುವೆಯಾಗಿದೆ ಎಂಬುದಾಗಿ ಗೊತ್ತು ಸ್ವಾಮಿ. ಆದಾಗ್ಯೂ ಈ ಲೋಕದ ರೀತಿಯಲ್ಲಿ ಪ್ರತಿಯೊಬ್ಬರು ಕರ್ತನೆ ತಮ್ಮ ತಮ್ಮ ವಿವಾಹ ಜೀವನದಲ್ಲಿ ಹೊಂದಾಣಿಕೆಯಿಂದ ಹೋಗುವ ಹಾಗೆ ಸಹಾಯ ನೀಡು. ಪ್ರತಿಯೊಬ್ಬರು ತಮ್ಮ ತಮ್ಮ ಜೀವಿತದ ಸಂಗಾತಿಗಳನ್ನು ಹುಡುಕಿಕೊಂಡು ಮದುವೆಯಾಗಿ ಸಂತೋಷದಿಂದ ನಿನ್ನ ಸಾಕ್ಷಿ ಮಕ್ಕಳಾಗಿ ಜೀವಿಸ್ಲಿಕ್ಕಾಗುವ ಹಾಗೆ ಸಹಾಯ ನೀಡು ಸ್ವಾಮಿ. ಮೂಡಿರುವ ಪ್ರತಿಯೊಬ್ಬರನ್ನ ನಿನ್ನ ಹೆಸರಾಗಿ ಆಶೀರ್ವದಿಸಿ ಕಾಪಾಡು ಸ್ವಾಮಿ. ಅದೇ ರೀತಿಯಾಗಿ ಕಾಯಿಲೆ ಕಷ್ಟ ತೊಂದರೆಗಳಿರ್ತಕ್ಕಂಥವ್ರನ್ನ ನಿನ್ನ ಕೈಲಿ ಒಪ್ಪಿಸಿಕೊಡ್ತೇವೆ ಸ್ವಾಮಿ. ವೈದ್ಯರಲ್ಲಿ ಘನ ವೈದ್ಯರು ನೀನಾಗಿದ್ಯಾ ಸ್ವಾಮಿ. ಹೌದು ಸ್ವಾಮಿ, ಈ ಭೂಲೋಕದ ವೈದ್ಯರಿಗಿಂತ ನೀನು ಹೆಚ್ಚಿನವನಪ್ಪ. ಅದಕ್ಕಾಗಿ ಸ್ವಾಮಿ ವೈದ್ಯರು ಕೊಡ್ತಕ್ಕಂತ ಔಷಧ ಮಾತ್ರೆಗಳ ಮೇಲೆ ನಿನ್ನ ಪ್ರಸನ್ನತೆಯನ್ನಿಟ್ಟು ಪ್ರತಿಯೊಬ್ಬರ ಕಾಯಿಲೆ ಕಷ್ಟ ತೊಂದರೆಗಳನ್ನ ದೂರ ಮಾಡಿ ಸ್ವಾಮಿ ನಿನ್ನ ಸಾಕ್ಷಿ ಮಕ್ಕಳಾಗಿ ಜೀವಿಸ್ಲಿಕ್ಕಾಗುವ ಹಾಗೆ ಸಹಾಯ ನೀಡಿ ಸ್ವಾಮಿ. ಇನ್ನೊಂದಾವರ್ತಿ ಪ್ರತಿಯೊಬ್ಬರನ್ನ ಜೂಮ್ ನಲ್ಲಿ ಕೂಡಿ ಬಂದಿರತಕ್ಕಂಥವ್ರನ್ನ ಆಶೀರ್ವದಿಸಿ ಕಾಪಾಡು. ಜೂಮ್ ಕಾರ್ಯಕ್ರಮವು ನಿರಂತರವೂ ಸ್ವಾಮಿ ನಡಿಲಿಕ್ಕಾಗುವ ಹಾಗೆ ನೀನೇ ಸಹಾಯ ನೀಡಿ ಕಾಪಾಡ್ತಾ ಬರ್ಬೇಕೆಂಬುದಾಗಿ ಪ್ರಭು ಯೇಸುವೇ ನಿನ್ನ ಪಾದಕ್ಕೆ ಬಿದ್ದು ಕೇಳಾಗಿದ್ದೀನಿ ಸ್ವಾಮಿ. ಆಮೇನ್. ಪರಲೋಕದ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ಅಂತ್ಯಸರ್ವಾದವನ್ನ ಸಾಲಮಂಡರು ಕೊಡಬೇಕೆಂಬುದಾಗಿ ಕೇಳ್ಕೊಡ್ತೇನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆ ಒಳಗೆ ಸೇರ್ಪದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು
ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ಶಾಂತಿ ಆಶೀರ್ವಾದವನ್ನ ಪಡೆದುಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಶಾಂತಿ, ಸಮಾಧಾನಗಳು ಇದು ಮಾಧ್ಯಮದಲ್ಲಿ ಈ ವಾರದ ಮೊದಲನೇ ದಿವಸದ ಮುಂಜಾನೆಯ ಕಾಲದಲ್ಲಿ ಸ್ವಾಮಿ ನಿಮ್ಮನ್ನ ಕೇಳಲು ಬಂದಿರುವಂತ ಪ್ರತಿಯೊಬ್ಬ ನಿನ್ನ ಮಕ್ಕಳ ಮೇಲೆಯೂ, ಹಾಗೂ ಇಂದು ವಾಕ್ಯವನ್ನು ಹಂಚಿಕೊಟ್ಟಂತ ಶ್ರೀಮತಿ ನಳಿನಾ ವೆಸ್ಲಿ ಅವರ ಮೇಲೆಯೂ, ಹಾಗೂ ಪ್ರತಿಯೊಂದು ವಿಜ್ಞಾಪನೆಗಳ ಮೇಲೆಯೂ, ಆರಂಭದ ಪ್ರಾರ್ಥನೆ ಮುಕ್ತಾದ ಪ್ರಾರ್ಥನೆಯನ್ನು ಮಾಡಿರ್ತಕ್ಕಂಥ ನಿನ್ನ ಪ್ರಿಯ ಮಕ್ಕಳ ಮೇಲೆಯೂ ನಿನ್ನ ವಿಶೇಷವಾದಂತಹ ಆಶೀರ್ವಾದವು ಈ ಕೂಟಗಳನ್ನ ಮುಂಜಾನೆ ಹಾಗೂ ಸಂಜೆ ನಿತ್ಯವಾಗಿ ಆಯೋಜಿಸ್ತಕ್ಕಂಥ ಬೋಧಕರಂತ ಎಂ ರಾಜುರವರ ಮೇಲೆಯೂ ನಿನ್ನ ಆತ್ಮವು ಇಂದು ಎಂದೆಂದು ಸದಾ ಕಾಲ ನಮ್ಮೆಲ್ಲರ ಮೇಲೆ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. ಆಮೇನ್. ಎಚ್ಚರವಾಗಿದ್ದು ಪ್ರಾರ್ಥಿಸು. ಪ್ರಾರ್ಥನೆಯಲ್ಲಿ ದೈವಿಕ ಮನವನ್ನ ಬಡಿಸಿದ ಹಿರಿಯರಾದ ನಳಿನಾ ವೆಸ್ಲಿರವರಿಗೂ, ಪ್ರಾರಂಭದ ಹಾಗೂ ಅಂತ್ಯದ ಪ್ರಾರ್ಥನೆಯನ್ನ ಮಾಡಿದ ಹಿರಿಕರಿಗೂ, ಹಾಗೂ ಕುಟುಂಬದಲ್ಲಿ ಕೂಡಿ ಬಂದಿರ್ತಕ್ಕಂಥ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳನ್ನ ಸಲ್ಲಿಸ್ತೇನೆ. ಮತ್ತೆ ನಾವು ಸಾಯಂಕಾಲದಲ್ಲಿ ಸರಿಯಾಗಿ 7 ಗಂಟೆಗೆ ಎಲ್ಲರೂ ಒಟ್ಟಾಗಿ ಸೇರಿ ಬಂದು ಕನ್ನಡ ಅಂತಾರಾಷ್ಟ್ರೀಯ ಸಭಾ ಶಾಲೆಯಲ್ಲಿ ನಾವು ಪಾಠಗಳನ್ನ ಕಲಿಯುವ. ಎಲ್ಲರಿಗೂ ಬೆಳಗಿನ ಮುಂಜಾನೆಯ ಶುಭೋದಯಗಳು. ಆಮೇನ್. ಥ್ಯಾಂಕ್ ಯು ಮಾ. ಧನ್ಯವಾದ ಬೋಧಕರೇ. ಆಂಟಿಯವ್ರಿಗೂ ಧನ್ಯವಾದ ಒಳ್ಳೆ ರೀತಿಯಲ್ಲಿ ತಿಳಿಸ್ಕೊಡ್ತಾರೆ. ಅಕ್ಕ ನಮಸ್ಕಾರ ಅಕ್ಕ, ಒಳ್ಳೆ ಸಂದೇಶ ನಳನೇಶ್ ಅಕ್ಕ. ನಮಸ್ತೆ ಜಾನ್ಸನ್. ವೆಸ್ಲಿ ಮೇಡಮ್, ಮೆಸೇಜ್